सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ಧ್ಯಾಯೇತ್. ನಾವು ನೋಡಿದ್ವಿ. ಸೃಷ್ಟಿ ಮಾಡಿದ ಮೇಲೆ ಎಲ್ಲವೂ ತಮ್ಮ ಪಾಡಿಗೆ ತಾವು ಜಡವಾಗಿ ಸುಮ್ಮನೆ ಕುಳಿತಿದ್ದನ್ನ ಪರಮಾತ್ಮ ನೋಡ್ದ. ಇದೇನಿದು, ನಾನು ಎಲ್ಲ ಸೃಷ್ಟಿ ಮಾಡಿದ್ರು ಏನು ಚಟುವಟಿಕೆ ಕಾಣ್ತಾ ಇಲ್ವಲ್ಲ. ನೋಡಿದ್ರೆ ಎಲ್ಲ ಅವ್ರ ಪಾಡಿಗೆ ಅವರು ಕೂತು ಬಿಟ್ಟಿದ್ದಾರೆ. ಆದ್ರಿಂದ ಪರಮಾತ್ಮ ಏನ್ ಮಾಡ್ದ, ಅವರೆಲ್ಲರ ಒಳಗೆ ಪ್ರವೇಶ ಮಾಡಿ ಎಲ್ಲರನ್ನ ಒಗ್ಗೂಡಿಸಿ ಒಂದು ರೂಪವಾಗಿ ಮಾಡ್ದ ಅನ್ನುವ ತತ್ವವನ್ನ ನೋಡಿದಾಗ, ಮನೆಯಲ್ಲಿ ಬೇಕಾದ ಎಲ್ಲ ವೈರಿಂಗು ಎಲ್ಲ ಇದ್ರೂ ಕೂಡ ಯಾವ ಒಂದು ಕಡೆಯಿಂದ ಅದು ಥ್ರೂ ಆಗಬೇಕು, ಅದು ಆಗದೆ ಹೋದರೆ ಬೇರೆ ಎಲ್ಲ ಇದ್ದು ಹೇಗೆ ಪ್ರಯೋಜನ ಇಲ್ವೋ ಹಾಗೆ ನಮ್ಮ ಶರೀರದ ಒಳಗೆ, ನಮ್ಮ ಶರೀರ ಒಂದೇ ಅಲ್ಲ, ಸಮಸ್ತ ವಿಶ್ವರೂಪದಲ್ಲಿರುವ ಎಲ್ಲ ಶರೀರದ ಒಳಗೆ ಆ ಚಿತ್ ಅನ್ನುವ ಶಕ್ತಿ ಇಲ್ಲ ಅಂತಾದರೆ, ಚಿತ್ ಅಂದ್ರೆ ನಾವು ನಿನ್ನೆ ಹೇಳ್ಕೊಂಡಿದ್ದೇವೆ ಜ್ಞಾನ, ಸಚ್ಚಿದಾನಂದ ಅನ್ನುವಲ್ಲೂ ಚಿತ್ ಅನ್ನುವುದು ಜ್ಞಾನ. ಜ್ಞಾನ ಅಂದ್ರೆ ಏನು? ಮೊದಲಿಗೆ ನಾನು ಎನ್ನುವ ಜ್ಞಾನ, ನಾನು ಇರಬೇಕು ಅನ್ನುವ ಜ್ಞಾನ, ನಾನು ಇರುವುದಕ್ಕೆ ಏನು ಮಾಡಬೇಕು ಅಂಥ ಜ್ಞಾನ ಅದು ಇಲ್ಲ ಅಂತಾದರೆ ಪ್ರಕೃತಿಯಲ್ಲಿ ಪ್ರವೃತ್ತಿನೇ ಇಲ್ಲ, ಚಟುವಟಿಕೆನೇ ಇಲ್ಲ. ಆದ್ರಿಂದ ತಾಯಿ ಸಕಲ ಜೀವಿಗಳ ಒಳಗೆ ಚೇತನಾ ಶಕ್ತಿ ರೂಪಿಯಾಗಿ, ಚಿಚ್ಛಕ್ತಿ ರೂಪಿಯಾಗಿ ಮೊದಲಿದ್ದಾಳೆ. ಆ ಚಿಚ್ಛಕ್ತಿ ಏನ್ ಮಾಡುತ್ತೆ, ಚೇತನಾ ಶಕ್ತಿಯಾಗಿ ಪರಿಣಮಿತ ಆಗುತ್ತೆ. ಚಿಚ್ಛಕ್ತಿ ಎಂಬುದು ಚೇತನ ಅಂದ್ರೆ ಚಟುವಟಿಕೆ. ಆದ್ರಿಂದ ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ಅದರಿಂದ ಚೇತನಾ ರೂಪದಲ್ಲಿ, ಮೊದಲು ಜ್ಞಾನ ರೂಪದಲ್ಲಿದ್ದಂಥ ಆ ಚೈತನ್ಯ ಶಕ್ತಿ ಏನಾಗುತ್ತೆ, ಚೇತನಾ ರೂಪವಾಗಿ ಪರಿಣಮಿಸುತ್ತೆ. ಅದರಿಂದ ಎಲ್ಲ ಇಂದ್ರಿಯಗಳಲ್ಲಿ ಚಟುವಟಿಕೆಯನ್ನ ನಾವು ನೋಡೋದಕ್ಕೆ, ಚಟುವಟಿಕೆ ಉಂಟಾಗುವುದಕ್ಕೆ ಕಾರಣ ಆಗತ್ತೆ. ಆದ್ರಿಂದ ಆ ತಾಯಿ ಚಿಚ್ಛಕ್ತಿಯಾಗಿರುವ ತಾಯಿನೇ ಸಕಲ ಜೀವಿಗಳ ಒಳಗೆ ಚೇತನಾ ಶಕ್ತಿಯಾಗಿ ಕೂಡ ಇದ್ದಾಳೆ. ಆದ್ರಿಂದ ಸರ್ವ ಚೈತನ್ಯ ರೂಪಾಂತಾಂ, ಆ ತಾಯಿ ಎಲ್ಲ ಜೀವಿಗಳಲ್ಲಿ ಅಂದ್ರೆ ಗಿಡ ಮರಗಳಿಂದ ಹಿಡಿದು ಪಶು ಪಕ್ಷಿ ಪ್ರಾಣಿಗಳಿಂದ ಹಿಡಿದು ನಾವು ಬಹಳ ಕಾಲದಿಂದ ಹೇಳಿಕೊಂಡು ಬರ್ತಾ ಇರುವಂತೆ ಜಡವೆಂದು ಕಾಣುವಂಥ ಸಾಮಾನುಗಳಲ್ಲಿ, ಹಾಗೆ ಕಲ್ಲು ಮಣ್ಣು ಧೂಳುಗಳಲ್ಲಿ ಕೂಡ ಚೈತನ್ಯ ರೂಪಿಯಾಗಿ ಇರುವಂಥ ಆ ದೇವಿ ಸರ್ವರೂಪಾಂ ಸರ್ವ ಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂ, ಅವಳು ಆದಿದೇವಿ ವಿದ್ಯಾದೇವಿ, ಅವಳನ್ನ ಧೀಮಹಿ ನಾವು ಯೋಚನೆ ಮಾಡಬೇಕು. ಈಗ ಇಷ್ಟೊಂದು ಸಾರಿ ನಾವು ಹೇಳ್ತಾ ಇರುವಾಗ ಮನುಷ್ಯ ಮಾತ್ರರಾದ್ರಿಂದ ಯಾರಿಗೂ ಸುಲಭವಾಗಿ ಎಲ್ಲವನ್ನ ಪರಮಾತ್ಮ ಅಂತ ಭಾವಿಸಕ್ಕಾಗಲ್ಲ. ಸಾಧನೆ ಅಂದ್ರೆ ಅದೆಲ್ಲ ಯೋಗಿಗಳಿಗೆ ಅದೆಲ್ಲ ಅಂತ ನಾವು ಉದಾಸೀನ ಮಾಡದೆ. ಸಾಧನೆ ಅಂದ್ರೇನು, ಅಭ್ಯಾಸ ಮಾಡೋದು. ಏನು ಅಭ್ಯಾಸ ಮಾಡೋದು? ಯಾವ ಅಭ್ಯಾಸ ನಮಗೆ ಆರಂಭದಿಂದ ಇದೆ, ಹುಟ್ಟಿದಿಂದ ಯಾವ ಅಭ್ಯಾಸ ಇದೆ? ಯಾವ್ದಾದ್ರೂ ನಾವೇ ಮಾಡಿತ್ತಾನೆ. ಅದರಿಂದ ಬೆಳಗ್ಗೆ ಎದ್ದು ನಾನು ಕಾಫಿ ಬೀಳದೆ ಇದ್ರೆ ಆಗಲ್ಲಪ್ಪ, ಯಾರು ಅಭ್ಯಾಸ ಮಾಡಿದ್ರು ಅಲ್ವೇ? ಅದೇ ರೀತಿಯಲ್ಲಿ ಇದನ್ನೂ ಕೂಡ ಏನನ್ನ ಈಗ ನಾವು ಹೇಳ್ತಾ ಇದೀವಲ್ಲ, ಸರ್ವ ಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂ ಧೀಮಹಿ, ಎಲ್ಲ ಜೀವಿಗಳಲ್ಲಿರುವ. ಅದರಿಂದ ಇದನ್ನ ನೋಡಿದಾಗ ಅಲ್ಲಿರುವ ಆ ತಾಯಿಯನ್ನ ಒಂದು ಬಾರಿ ಯಾವಾಗಾದ್ರೂ, ದಿನ ಪೂರ್ತಿಯಲ್ಲಿ, ತಿಂಗಳು ಪೂರ್ತಿಯಲ್ಲಿ, ವರ್ಷ ಪೂರ್ತಿಯಲ್ಲಿ ಬೇಡ, ಯಾವುದೋ ಒಂದು ಪರ್ವ ದಿನದಲ್ಲಿ, ಯಾವುದೋ ಒಂದು ಶ್ರೇಷ್ಠವಾದ ಯಾವತ್ತೋ ಒಂದು ದಿನ ಹಾಗೆ ಅಭ್ಯಾಸ ಮಾಡ್ತಾ ಬಂದ್ರೆ ಎಲ್ಲೆಲ್ಲೂ ಚೇತನಾ ರೂಪವಾಗಿರುವಂಥ ಆ ದೇವಿಯನ್ನ ಕಾಣುವ ಶಕ್ತಿ ನಮಗಾಗತ್ತೆ. ಹನುಮಂತನನ್ನ ನಾವು ಅವತ್ತು ಹೇಳಿಕೊಂಡಾಗ ಹೇಳಿದ್ವಿ, ಅವನು ಹನು ಅಂದ್ರೆ ಜ್ಞಾನ ಅಂತ. ಅವನೇ ಆಂತರಂಗಿಕ ಜ್ಞಾನ ಶಕ್ತಿಯೂ ಆಗಿ, ಅಂದ್ರೆ ಚಿಚ್ಛಕ್ತಿ ಚೈತನ್ಯ ಶಕ್ತಿಯಾಗಿ ಅವನು ಆ ರೀತಿಯಾದ ಜ್ಞಾನ ಪಡೆದಿದ್ದ ಅನ್ನೋ ಕಾರಣನೇ ರಾಮನಿಗೂ ಕೂಡ, ಅಥವಾ ನಾವು ದೂತ ಸ್ವರೂಪ ಅಂದ್ರೆ ಏನಂದ್ವಿ, ದೇವರನ್ನ ಮತ್ತೆ ಜೀವಾತ್ಮನನ್ನ ಸೇರಿಸುವಂಥ ಒಂದು ಕೆಲಸ. ಅಂಥ ಕೆಲಸ ಯಾರಿಗೆ ಮಾಡಕ್ಕಾಗತ್ತೆ? ಒಬ್ಬ ಸಾಧಾರಣ ಮನುಷ್ಯನಿಗೆ ಸಾಧ್ಯವೇನು?
ಅಂಥ ಒಂದು ಕೆಲಸ ಮಾಡುವಂಥ ಹನುಮಂತನಿಗೆ ಸಂಜೀವಿನಿ ಪರ್ವತಕ್ಕೆ ಹೋದಾಗ ಯಾವುದಾದ್ರೂ ಒಂದು ಗಿಡ ಮರವಾಗಿ ಕಾಣ್ತೇನು? ನಾವೆಲ್ಲ ಓದಿದ್ದೇವೆ ರಾಮಾಯಣ. ಎಲ್ಲ ಹೇಗ್ ಕಾಣ್ತು? ಚೈತನ್ಯ ರೂಪವಾಗಿ ಕಾಣ್ತು. ಯಾವುದನ್ನು ನೋಡಿದ್ರು ಅವನಿಗೆ ಒಳ್ಳೆ ಹೊಳಿತಾ ಇದೆ, ಒಳ್ಳೆ ಜ್ಞಾನ, ಅಂದ್ರೆ ದೇವಿ ಸ್ವರೂಪವಾಗಿ, ಪರಮಾತ್ಮ ಸ್ವರೂಪವಾಗಿ. ಹಾಗಿರುವಾಗ ಯಾವ ಮೂಲಿಕೆಯನ್ನ ನಾನು ತಗೊಳ್ಬೇಕು? ಆದ್ರಿಂದ ಅವನು ಪರ್ವತನೇ ಹೊತ್ಕೊಂಬಂದ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಎಲ್ಲ ಅವನಿಗೆ ಪರಮಾತ್ಮಮಯವಾಗಿ ಕಾಣ್ತಿದೆ. ಇದು ಒಂದು ಮೂಲಿಕೆ, ಇದು ಇಂಥದಕ್ಕೆ ಔಷಧಿ, ಇದು ಒಂದು ಮೂಲಿಕೆ, ಇದು ಇಂಥದಕ್ಕೆ ಗೊತ್ತಾಗ್ತಿಲ್ಲ. ಎಲ್ಲ ಪರಮಾತ್ಮಮಯ. ಅದು ಹೇಗ್ ಬಂತು ಅವನಿಗೆ? ಅವನ ಒಂದು ಅಭ್ಯಾಸದಿಂದ, ಸಾಧನೆಯಿಂದ. ಹಾಗೆ ನಾವು ಕೂಡ ಅಭ್ಯಾಸ ಮಾಡಿದರೆ ಅಭ್ಯಾಸಕ್ಕೆ ಒಲಿಯದೇ ಇರೋದು ಯಾವುದೂ ಇಲ್ಲ. ಅದನ್ನು ಕೂಡ ನಾವು ನಮ್ಮ ಲಘು ಕೌಮುದಿಯನ್ನು ಬರೆದ ವರದರಾಜನ ಕಥೆಯಲ್ಲಿ ನೆನಪು ಮಾಡ್ಕೊಂಡಿದ್ದೇವೆ. ಬಹಳ ಹಳೆಯದು, ಬೇಕಾದ್ರೆ ಇನ್ನೊಂದು ಸಲ ನೆನಪಿಸಿಕೊಳ್ಳಬಹುದು. ವರದರಾಜ ವಿದ್ಯೆಯ ತಲೆಗೆ ಹತ್ತದೇ ಇರುವಂಥವನು. ಅವನಿಗೆ ಕೈಯಲ್ಲಿ ವಿದ್ಯೆಗೆರೆನೇ ಇಲ್ಲ ಅಂದ್ರೆ ಸುಮ್ಮನೆ ಹಾಗೆ ಹೇಳೋದು, ಅಷ್ಟು ಮೂಢನಾಗಿದ್ದಂಥವನು ವರದರಾಜ. ಅವನನ್ನ ಗುರುಕುಲದಲ್ಲಿ ಗುರುಗಳು ಇಟ್ಕೊಂಡು ನೋಡಿ 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 ಸಾಕಾಯ್ತು. ಅವನಿಗೆ ಏನಾದರೂ ವಿದ್ಯೆ ಬರ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಅನ್ನಿಸ್ತು, ಸುಮ್ಮನೆ ಇವನು ಕಾಲಹರಣ ಮಾಡ್ತಾ ಆಯುಸ್ಸು ಕಡಿಮೆ ಮಾಡ್ಕೊಳ್ತಾ ಇದ್ದಾನೆ. ಮನೆಯಲ್ಲಿ ಇದ್ಕೊಂಡು ಕುಲ ಪರಂಪರೆಯಲ್ಲಿ ಬಂದಿರೋ ಯಾರೂ ಅಷ್ಟೇ, ಕುಲ ಪರಂಪರೆಯಲ್ಲಿ ಬಂದಿರುವ ವಿದ್ಯೆ ಬೇಗ ಬರುತ್ತೆ. ಯಾಕೆ ಅಂದ್ರೆ ನೋಡಿದ ಅಭ್ಯಾಸ ಬಲದ ಸಂಸ್ಕಾರ. ಒಬ್ಬ ಎಲೆಕ್ಟ್ರಿಷಿಯನ್ ಮನೆಯಲ್ಲಿರೋ ಪುಟಾಣಿಗೆ ನಟ್ಟು ಬೋಲ್ಟು ಸ್ಕ್ರೂ ಎಲ್ಲ ಗೊತ್ತಾಗಿರುತ್ತೆ, ಏನು ನೋಸ್ ಪ್ಲೇಯರು ಎಲ್ಲ. ಅದೇ ಒಂದು ಗಾರೆ ಕೆಲಸದ ಮನೆ ಪುಟಾಣಿಗೆ ಅದು ಯಾಕೆ ಅಂದ್ರೆ ನೋಡಿ ವಿದ್ಯೆ ಬಂದಿರುತ್ತೆ. ಆದ್ರಿಂದ ಕುಲ ಪರಂಪರೆಯಾದ ವಿದ್ಯೆಯನ್ನಾದ್ರೂ ಅವನು ಅಭ್ಯಾಸ ಮಾಡ್ಲಿ ಅಂತ ಗುರುಗಳೇನ್ ಹೇಳಿದ್ರು, ಮಗು ಯಾಕೋ ನಿನಗೆ ಈ ವಿದ್ಯೆ ಹತ್ತುತ್ತಾ ಇಲ್ಲ, ನೀನು ಊರಿಗೆ ಹಿಂತಿರುಗಿ ಹೋಗ್ಬಿಡು ಅಂತ ಹೇಳಿದ್ರು. ಸರಿ, ಹಾಗೆ ಆಗ್ಲಿ. ಇವನಿಗೂ ಅನ್ನಿಸ್ತು, ಎಷ್ಟು ಕಾಲ ಗುರುಕುಲದಲ್ಲಿ ವಾಸ ಮಾಡಾಯ್ತು, ಏನು ಪ್ರಯೋಜನ ಆಗಿಲ್ವಲ್ಲ, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡು ಪಾಸ್ ಆಗದೆ ಇರುವಂತ ಸ್ಥಿತಿ ಇದೀನಿ ಅಂದ್ರೆ ಆಯ್ತು ಅಂತ ಹೇಳಿ ಗುರುಗಳು ಹೇಳಿದಾಗ ಹೊರಟು ಬಿಟ್ಟ. ಗುರುಗಳು ಸಾಮಾನ್ಯ ಊರಿಂದ ಊರಿಗೆ ಅವಾಗೆಲ್ಲ ನಡೆಯೋ ಪದ್ಧತಿ ತಾನೆ. ಒಂದು ಗುರುಪತ್ನಿ ಬುತ್ತಿ ಕಟ್ಕೊಟ್ರು, ತಗೊಂಡು ಬಂದ. ಸುಮಾರು ದೂರ ನಡೆದು ಬಂದಿದ್ದಾನೆ, ಆಯಾಸ ಆಯ್ತು. ಬುತ್ತಿ ಬಿಚ್ಚಿ ಊಟ ಮಾಡೋಣ ಅನ್ಕೊಂಡ. ನೀರಿರೋ ಜಾಗ ಬೇಕು. ಒಂದು ಬಾವಿ ಕಾಣಿಸ್ತು. ಹೆಂಗಸರೆಲ್ಲ ಕೊಡಗಳು ತಗೊಂಡ್ಬಂದು ನೀರು ಸೇದ್ಕೊಂಡು ಹೋಗ್ತಾ ಇದ್ರು. ಸರಿ, ಇಲ್ಲೇ ಊಟ ಮಾಡೋಣ ಅಂತ ಯೋಚನೆ ಮಾಡಿ ಅವನು ಆ ಹೆಂಗಸರನ್ನ ನನ್ಗೊಂದ್ ಸ್ವಲ್ಪ ನೀರು ಕೊಡಿ ಅಂತ ಕೇಳ್ದ. ಅವಾಗ ಒಬ್ರು ನೀರು ಒಬ್ರು ಕೊಡೋದು ಆ ಪದ್ಧತಿಗಳಿರ್ಲಿಲ್ವಲ್ಲ. ಅವರು ಕೊಡಾನೆ ಇವನಿಗೆ ಕೊಟ್ರು. ನೀರು ಸೇದ್ಕೊಂಡ. ಸೇದಿ ಬಾವಿಯಿಂದ ತೆಗೆದು ಹೀಗಿಡಕ್ ನೋಡ್ತಾನೆ, ಕಲ್ಲೊಳಗೆ ಹಳ್ಳ ಕಾಣ್ತು. ಅವನು ಆ ಹೆಂಗಸರನ್ನ ಕೇಳ್ದ, ಅಮ್ಮ ಇದ್ಯಾಕೆ ಇಲ್ಲಿ ಹಳ್ಳ ಆಗಿದೆ ಈ ಕಲ್ಲೊಳಗೆ ಅಂತ ಕೇಳ್ದ. ಏನಿಲ್ಲ ಮಗು, ನಾವು ಸೇದಿ ಅಂದ್ರೆ ಕೊಡ ತೆಗೆದು ಇಟ್ಟು ಕಲ್ಲಿನಲ್ಲಿ ಆ ಹಳ್ಳ ಬಂದಿದೆ. ಆ ಮಾತು ಅವನಿಗೆ ತಲೆಯಲ್ಲಿ, ಅರೆ, ಒಂದು ಕಲ್ಲಿಗೆ ದಿನ ಕೊಡ ಇಟ್ಟು ಕಲ್ಲು ಹಳ್ಳ ಆಗತ್ತೆ ಅಂದ್ರೆ ನನ್ನ ಬುದ್ಧಿಲಿ ಯಾಕೆ ವಿದ್ಯೆ ಬರ್ತಾ ಇಲ್ಲ? ಅಭ್ಯಾಸ ಮಾಡಿದ್ರೆ ನನಗೂ ಕೂಡ ಬರುತ್ತೆ. ಕಲ್ಲು ಮೇಲೆ ಕೊಡ ಇಟ್ಟು ನಮ್ಮ ಕಾಲದಲ್ಲಿ ನಾವು ನೋಡಿರೋರಿಗೆ ಗೊತ್ತಿದೆ, ಬಾವಿ ಕಟ್ಟೆ ಮೇಲೆ ಕಲ್ಲು ಹಳ್ಳ ಆಗೋದು. ಆದ್ರಿಂದ ಆ ರೀತಿ ಹಳ್ಳ, ಒಂದು ಕಲ್ಲಲ್ಲಿ ಹಳ್ಳ ಆಗುತ್ತೆ ಅನ್ನೋದಾದ್ರೆ KRS ನೋಡಿದ್ರು ಗೊತ್ತಾಗತ್ತೆ. ಅಲ್ಲಿ ಹೆಂಗೆ ಕೊರೆದಾಕ್ಬಿಟ್ಟಿರುತ್ತೆ, ಕಲ್ಲು ಬಂಡೆಗಳನ್ನ ವಿವಿಧ ರೀತಿಯಲ್ಲಿ ಕೊರೆದಿರುತ್ತೆ. ನೀರಿನ ಶಕ್ತಿ ಅದು. ಆ ರೀತಿ ಅಂದ್ರೆ ಒಟ್ಟು ಅಭ್ಯಾಸದಿಂದ ಆಗುತ್ತೆ ಅನ್ನೋದಾದ್ರೆ, ನಾನೂ ಅಭ್ಯಾಸ ಮಾಡಿದ್ರೆ ನನಗೆ ವಿದ್ಯೆ ಬರುತ್ತೆ ಅಂತ ಹೇಳಿ ಮತ್ತೆ ಅವನು ಗುರುಕುಲಕ್ಕೆ ಹಿಂತಿರುಗಿ ಬಂದು ವಿದ್ಯಾಭ್ಯಾಸ ಮಾಡಿ, ವ್ಯಾಕರಣ ಶಾಸ್ತ್ರ ಯಾವುದೇ ಇದರಲ್ಲೂ ಕಷ್ಟ ಸಾಧ್ಯವಾದ್ದು ಅಂತ ವ್ಯಾಕರಣ ಶಾಸ್ತ್ರದ ಮೇಲೆ ಒಂದು ಗ್ರಂಥವನ್ನು ಬರೆದಂಥ ದೊಡ್ಡ ಜ್ಞಾನಿಯಾಗಿ ಪ್ರಸಿದ್ಧಿಯನ್ನ ಪಡೆದ. ಯಾಕೆ ಮಾತು? ಅಭ್ಯಾಸ ಮಾಡಬೇಕು. ಅಭ್ಯಾಸನೇ ಸಾಧನೆ. ಸಾಧನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ನಾವು ಧ್ಯಾನ ಮಾಡ್ಬೇಕು, ಯಾರು ನನ್ನ ಮಾತಾಡ್ಸ್ಬೇಡಿ ಅಂತ ಬಾಗಿಲು ಹಾಕೊಂಡು ಆ ತರಹ ಮಾಡ್ಬೇಕಂತಿಲ್ಲ. ಅಭ್ಯಾಸ ಮಾಡೋದು ಅಂದ್ರೇನು? ಇದನ್ನ ಯಾವುದನ್ನ ಈಗ ನಾವ್ ಏನೋ ಹೇಳಿದ್ವಲ್ಲ, ಅದನ್ನ ದಿನ ಇದು ಹೀಗೆ ಅಂತ ಹೇಳಿದ್ದಾರೆ, ಇದನ್ನ ನಾನು ಈ ರೀತಿ ನೋಡ್ತೇನೆ, ಹೀಗಂದರೆ ಮಾತ್ರ ನೋಡದಂತೆ ಅಲ್ಲ, ಇದನ್ನ ನೋಡುವಾಗ ಆ ಭಾವ ತುಂಬಿಕೊಳ್ತಾ ಬಂದ್ರೆ ಅದೇ ಸಾಧನೆ. ಆದ್ರಿಂದ ಸಾಧನೆ ಅಂತ ಬೇರೆ ಸೆಪರೇಟ್ ಆಗಿ ಅದಕ್ಕೆ ಟೈಮ್ ವಿನಿಯೋಗ ಮಾಡಬೇಕಾಗಿಲ್ಲ. ಅಯ್ಯೋ ನಾವೇನ್ರಿ ಮಾಡೋದು, 24 hours ವರ್ಕ್ ಮಾಡಬೇಕಾಗುತ್ತೆ, ಈಗ ಪುರ್ಸೊತ್ತೆ ಬೇಕಾಗಿಲ್ಲ. ನೀ ಮಾಡೋ ವರ್ಕ್ ಒಳಗೇನೆ ಅದನ್ನ ನೋಡು. ಆದ್ರಿಂದ ಸಾಧನೆ ಅಂದ್ರೆ ಆ ತರಹ. ಹಾಗಾಗಿ
ಹೇಗೆ ಹನುಮಂತನಿಗೆ ಅದು ಗೊತ್ತಾಯಿತು, ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಆ ಚೈತನ್ಯ ಸರ್ವ ಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂ ಧೀಮಹಿ, ಅವಳನ್ನ ನಾವು ನೋಡ್ತೇವೆ ಎಲ್ಲ ಕಡೆಯಲ್ಲಿ. ಆ ದೇವಿಯನ್ನ, ಆ ತಾಯಿಯನ್ನ, ಪರಮಾತ್ಮ ಶಕ್ತಿಯನ್ನ ನಾವು ನೋಡ್ತೇವೆ. ನೋಡೋಣ. ಅವಳು ಬುದ್ಧಿಂ ಯಾ ನಹ ಪ್ರಚೋದಯಾತ್, ಆ ದೇವಿ ನಮಗೆ ಅಂಥ ಬುದ್ಧಿಯನ್ನ ಕೊಡಲಿ. ನಾವು ಅದನ್ನ ನೋಡುವ ಪ್ರಯತ್ನ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿದ್ವಿ. ನಮ್ಮ ಕೈಯಲ್ಲಾಗುತ್ತೋ? ಇಲ್ಲ. ಯಾಕೆ? ಚಿಚ್ಚಕ್ತಿ ಅವಳು, ಚೇತನಾ ರೂಪ ಅವಳು, ಅವಳು ನಮಗದನ್ನು ಕರುಣಿಸ್ಲಿ. ಆದ್ರಿಂದ ಬುದ್ಧಿಂ ಯಾ ದೇವಿ ನಹ ಪ್ರಚೋದಯಾತ್, ಆ ತಾಯಿ ನಮಗೆ ಆ ರೀತಿಯ ಬುದ್ಧಿಯನ್ನ ಕೊಟ್ಟು ಉದ್ಧರಿಸಲಿ, ಕಾಪಾಡಲಿ ಅಂತ ನಾವು ನೋಡ್ತೇವಲ್ಲ. ಇದು ಒಂದು ಚೇತನಾ ರೂಪ ಚಿಚ್ಛಕ್ತಿ. ಇದನ್ನೇ ಸೈಷಾ ಆನಂದಸ್ಯ ಮೀಮಾಗುಂಸಾ ಭವತಿ ಅಂತ ಉಪನಿಷತ್ ಹೇಳುತ್ತೆ. ಯಾವಾಗ ಎಲ್ಲ ಕಡೆಯಲ್ಲಿ ನಾವು ಆ ಪರಮಾತ್ಮ ತತ್ವವನ್ನ ನೋಡ್ತೇವೋ ಅಲ್ಲಿ ಏನಿದೆ, ನಮಗೆ ದುಃಖ ಅಂತ ಬರೋದಕ್ಕೆ ಅಲ್ಲಿ ಸಾಧ್ಯ ಇದೆ. ಯಾಕೆ ಅಂದ್ರೆ ಎಲ್ಲ ಪರಮಾತ್ಮ ತತ್ವವಾಗಿ ಕಾಣುವಾಗ ನಮಗೆ ಆನಂದವೇ ಕಾಣುತ್ತೆ ಹೊರತು ದುಃಖ ಅನ್ನುವುದು, ಭಾರ ಅನ್ನುವುದು, ಬೇಸರ ಅನ್ನುವುದು ಇಲ್ಲ. ಯಾಕೆ? ಉಪನಿಷತ್ತು ಏನು ಹೇಳುತ್ತೆ? ಯತ್ರ ಇತರ ಇತರಂ ಪಶ್ಯತಿ, ನನಗಿಂತ ಇವನು ಬೇರೆ. ಈಗ ಪ್ರಾಣಿ ಯಾತಕ್ಕೆ ಗುಮ್ಮುತ್ತೆ, ಪ್ರಾಣಿ ಯಾಕೆ ಬಹು ಅನ್ನುತ್ತೆ ಅಂದ್ರೆ ನನ್ನದನ್ನ ಅದು ಕಿತ್ಕೊಂಡ್ಬಿಡುತ್ತೆ ಅನ್ನಕ್ಕೆ. ನನ್ನ ಮಗುವಿನ ತರಹನೇ ಇದರದು, ನನ್ನ ಹಸಿವಿನ ತರಹನೇ ಇದರದು ಅನ್ನುವ ಭಾವನೆ ಇದ್ರೆ, ನನಗೂ ಹಸಿವಿದೆ, ಇವನಿಗೂ ಹಸಿವಿದೆ, ನಾನು ಹಸಿವನ್ನ ಹೋಗಿಸಕ್ಕೆ ಊಟ ಮಾಡ್ತೇನೆ, ಇದು ಹಸಿವನ್ನ ಹೋಗಿಸಕ್ಕೆ ಊಟ ಮಾಡುತ್ತೆ. ಆ ಭಾವನೆ ಬಂದಾಗ ಬಹುವಂತ ಎಲ್ಲನ್ನುತ್ತೆ, ಕರೆಯುತ್ತೆ ಅಲ್ವೇ? ಇದೇ ದೃಷ್ಟಾಂತವನ್ನ ಶ್ರೀರಾಮಕೃಷ್ಣರ ಜೀವನದ್ದೇ ನಾವು ಹೇಳಿದ್ದೇವೆ. ಏನಂತ? ಇದರಲ್ಲಿ ಕಾಳಿ ದೇವಸ್ಥಾನದಲ್ಲಿ ವಾರ್ಷಿಕ ಸಮಾರಾಧನೆಯಲ್ಲಿ ಊಟ ಬಡಿಸಿ ಎಲೆಗಳನ್ನ ಎತ್ತಿ ಹಾಕುವಾಗ ನಾಯಿ ಮೊದಲಾದವುಗಳು ಬಂದು, ಅವಾಗ ಒಂದು ಕಾಲದಲ್ಲಿ ಭಿಕ್ಷುಕರು ಕೂಡ ಅದರಿಂದ ತಕೊಂಡು ಊಟ ಮಾಡ್ತಾ ಇದ್ದಿದ್ದಿತ್ತು. ಹಾಗೆ ನಾಯಿ ಬಂದಾಗ ಭಿಕ್ಷುಕ ಓಡಿಸಬಹುದು, ಆದರೆ ನಾನು ಹಸಿವಿಗೆ ಊಟ ಮಾಡ್ತೇನೆ, ನಾಯಿನೂ ಹಸಿವಿಗೆ ಊಟ ಮಾಡ್ತೇನೆ, ಅದು ಈ ಕಡೆ ಮಾಡ್ಲಿ, ನಾನು ಈ ಕಡೆ ಮಾಡ್ತೇನೆ ಅನ್ನುವಂಥ ಆ ರೀತಿಯ ಒಂದು ರೀತಿ ಇದೆಯಲ್ಲ, ಅದು ನಮಗೆ ಯಾರಿಂದ ಬರುತ್ತೆ? ಆ ದೇವಿಯ ಕೃಪೆಯಿಂದ ಬರುತ್ತೆ. ಹಾಗೆ ನಾವು ದೇವಿಯ ಕೃಪೆಯನ್ನ ಭಾವಿಸಿಕೊಂಡು ಆ ರೀತಿಯಾಗಿ ಬದುಕಿದರೆ ಆಗ ಏನಿದೆ? ನನ್ನ ಹಸಿವು ಇಂಕ್ತು, ನಿನ್ನ ಹಸಿವು ಇಂಕ್ತು. ಹಸಿವಿಂಗಿದ್ದರಿಂದ ಏನಾಯ್ತು? ಆನಂದ ಆಯ್ತು, ಶಾಂತಿ ಆಯ್ತು, ಸಂತೋಷ ಆಯ್ತು. ಇದನ್ನೇ ಸೈಷಾ ಆನಂದಸ್ಯ ಮೀಮಾಗುಂಸಾ ಭವತಿ ತೈತ್ತರೀಯ ಉಪನಿಷತ್ ಹೇಳುತ್ತೆ. ಈ ರೀತಿ ಎಲ್ಲೆಲ್ಲೂ ನಾವು ಆ ಚೈತನ್ಯ ಶಕ್ತಿಯನ್ನ, ಎಲ್ಲದರಲ್ಲೂ ಆ ದೇವಿಯ ಸ್ವರೂಪವನ್ನ, ದೇವಿನೇ ಅಲ್ಲ ಅವರವರ ಇಷ್ಟ ದೈವ, ಅದು ಮತ್ತೆ ಮತ್ತೆ ಹೇಳೋ ಮಾತು, ಅದನ್ನ ಕಾಣುವಂಥದ್ದಾದರೆ ಆಗ ಅದಕ್ಕಿಂತ ಆನಂದದ ತತ್ವ ಇನ್ನೊಂದಿಲ್ಲ. ಅದೇ ಆನಂದ ತತ್ವ, ಪರಮಾನಂದ ತತ್ವ, ಬ್ರಹ್ಮಾನಂದ ತತ್ವ. ಅದನ್ನ ಮೀರಿದ ಆನಂದ ಅನ್ನೋದು ಇನ್ನೊಂದು ಇಲ್ಲ. ಆದ್ರಿಂದ ದೇವಿಯ ಚಿದ್ರೂಪ ಶಕ್ತಿಯನ್ನೇ ಆನಂದ, ಆ ಚಿದ್ರೂಪ ಶಕ್ತಿಯಿಂದ ನಮಗೆ ಬರುವ ಜ್ಞಾನ, ನಮ್ಮ ಬುದ್ಧಿಯಲ್ಲಿ ಉಂಟಾಗುವ ಪ್ರಚೋದನೆ, ಅದು ಆನಂದ. ಅದನ್ನ ನಾವು ಪಡ್ಕೊಳ್ಬೇಕು. ಆದ್ರಿಂದ ಈ ದೇವಿ, ಯಾವ ದೇವಿ ಈಗ ಬುದ್ಧಿಂ ಯಾನಃ ಪ್ರಚೋದಯಾತ್, ಯಾವ ದೇವಿ ನಮ್ಮ ಬುದ್ಧಿಯನ್ನ ಪ್ರಚೋದಿಸ್ತಾ ಇದ್ದಾಳೋ ಅಂದ್ವಲ್ಲ, ಅವಳು ನಮ್ಮ ಬುದ್ಧಿಯನ್ನ ಎಲ್ಲ ಕಾಲದಲ್ಲಿ, ಅಂದ್ರೆ ಈಗ ನಾವು ಎಚ್ಚರವಾಗಿದ್ದೇವೆ, ನಮ್ಮ ಬುದ್ಧಿಯನ್ನ ಈ ವಿಚಾರಗಳನ್ನ ಕೇಳುವುದರಲ್ಲಿ ಏಕಾಗ್ರ ಮಾಡುವಂತೆ ಮಾಡ್ತಾ ಇದ್ದಾಳೆ ತಾಯಿ. ಆದ್ರಿಂದ ನಾವು ಇಲ್ಲಿ ಕೇಳ್ತಾ ಇರುವ ಶಬ್ದಗಳನ್ನ ತಲೆಯಲ್ಲಿ ಅಥವಾ ಕಿವಿಯಲ್ಲಿ ಹಾಕೊಂಡು, ಅದನ್ನ ತಲೆಯಲ್ಲಿ ಇಟ್ಕೊಂಡು, ಅದನ್ನ ಮುದ್ರೆ ಮಾಡಿಕೊಂಡು, ಆನಂತರ ಇವರೇನೋ ಹೀಗೆ ಹೇಳಿದ್ರಲ್ಲ ಅಂತ ಮನನ ಮಾಡುವ ಈ ಎಲ್ಲ ವಿಚಾರಗಳಿಗೆ ಯಾರು ಕಾರಣಶಕ್ತಿ? ಅದು ದೇವಿ ಬುದ್ಧಿ ಯಾನಃ ಪ್ರಚೋದಯಾತ್ ಅಂತ ಹೇಳಿದ್ವಲ್ವಾ. ಈಗೇನೋ ಜಾಗೃತ ಸ್ಥಿತಿಯಲ್ಲಿದ್ದೇವೆ, ಎಚ್ಚರದಲ್ಲಿದ್ದೇವೆ, ಇದನ್ನೆಲ್ಲ ಅವಳು ಮಾಡ್ತಾ ಇದ್ದಾಳೆ. ನಿದ್ರೆನಲ್ಲಿ ನಾವು ಎದ್ದಿರಲ್ವಲ್ಲ, ಆದ್ರೆ ಆಗ ನಾವು ಏನೇನೋ ನೋಡ್ತೇವಲ್ಲ, ನಿದ್ರೆಯಲ್ಲಿ ನಾವು ನೋಡೋದಿದೆ, ಬೇಕಾದಷ್ಟು ಎಲ್ಲರ ಜೀವನದ ಅನುಭವದಲ್ಲೂ ಇದೆ. ಇನ್ನು ಮನೋವೈಜ್ಞಾನಿಗಳ ದೃಷ್ಟಿಯಲ್ಲಿ ಕನಸು ಕಾಣದ ಜೀವಿನೇ ಇಲ್ಲ. ನಾವು ಹೇಳ್ತೇವೆ ನಂಗೆ ಕನಸೇ ಬೀಳಲ್ಲ, ಸುಮಾರು ಜನ ಹೇಳ್ತಾರೆ ನಂಗೆ ಕನಸೇ ಬೀಳಲ್ಲ, ನಾನು ಮಲಗುತ್ತೇನಷ್ಟೇ, ಬೆಳಗ್ಗೆ ಹೇಳೋದೆ ಅಂತ. ಆದರೆ ಮನೋವಿಜ್ಞಾನಿಗಳ ದೃಷ್ಟಿಯಲ್ಲಿ ಹಾಗಿಲ್ವಂತೆ. ಪ್ರತಿಯೊಬ್ಬರೂ ಕನಸು ಕಂಡೇ ಕಾಣುತ್ತಾರೆ
ಅಂತ ಹೇಳಿ ಒಟ್ನಲ್ಲಿ ಕನಸಿನ ಲೋಕ ಅಂತ ಒಂದು ಲೋಕ ಇದೆ. ಆ ಲೋಕದಲ್ಲಿ ನಾವು ಏನನ್ನೋ ಅನುಭವಿಸ್ತೇವೆ. ಆಗ ಅನುಭವಿಸೋರು ಯಾರು? ಆನಂತರ ಈಗ ಹೇಳಿದ್ವಲ್ಲ, ನಾ ತಲೆ ಕೆಳಗಿಟ್ಟಿದ್ದೆ ಗೊತ್ತು, ಮತ್ತೆ ತಲೆ ಎತ್ತದಾಗ್ಲೇ ಅಂಥ ಒಂದು ನಿದ್ದೆ ಬಂದಾಗ ಏನು ಗೊತ್ತಿಲ್ವಲ್ಲ, ಆಗ್ಲೂ ಯಾರೋ ಒಬ್ರು ಇದ್ದು ಕಾಪಾಡ್ಬೇಕು ತಾನೆ ಈ ಶರೀರನ. ಆಗ ಮಾಡ್ತಿರೋರು ಯಾರು? ಅದನ್ನೇ ಉಪನಿಷತ್ತು ಏನು ಹೇಳುತ್ತೆ, ಈ ಓಂಕಾರ ಎಂಬುದು ಅದು ಪರಬ್ರಹ್ಮ ವಸ್ತು. ಅದರಿಂದ ಅದು 4 ಪಾದಗಳನ್ನ ಹೊಂದಿದೆ. ಮಾಂಡುಕ್ಯ ಉಪನಿಷತ್ತು ಅದನ್ನ ಹೇಳುತ್ತೆ. ಅದರಲ್ಲಿ ಜಾಗರಿತ ಸ್ಥಾನ, ಈಗ ನಾವೆಲ್ಲ ಇರುವಂತ ಸ್ಥಿತಿ ಜಾಗರಿತ ಸ್ಥಾನ. ಆಗ ನಮ್ಮ ಪ್ರಜ್ಞೆ ಹೇಗಿದೆ? ಬಹಿಃಪ್ರಜ್ಞ, ಹೊರಗಡೆ ಇದೆ, ಹೊರಗಡೆ ಆಡುವ ಮಾತುಗಳನ್ನ ಕೇಳ್ತಾ ಇದೆ, ಇರುವ ವಿಷಯಗಳನ್ನ ವಸ್ತುಗಳನ್ನ ನೋಡ್ತಾ ಇದೆ. ಹಾಗೆ ಬಹಿಃಪ್ರಜ್ಞ. ಮತ್ತಿನ್ನೇನಾಗಿದೆ? ಅದು ಸಪ್ತಾಂಗ 7 ಅಂಗಗಳಿಂದ ಕೂಡಿದೆ. ಅಂದ್ರೆ ಪಂಚಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳ ಜೊತೆಯಲ್ಲಿದೆ. ಆಮೇಲೆ 19 ಮುಖ, 19 ಮುಖಗಳಿಂದ ಅದು ಎಲ್ಲವನ್ನ ಗ್ರಹಿಸ್ತಾ ಇದೆ. ಸಪ್ತಾಂಗ 19 ಮುಖ. ಇದು ಯಾರಿಂದ ಆಗ್ತಾ ಇದೆ? ಇದು ಚೇತನ, ಇದು ಚಿಚ್ಚಕ್ತಿ. ಈ ಚಿಚ್ಚಕ್ತಿ, ಈ ಚೇತನಾ ಶಕ್ತಿ ದೇವಿಯಿಂದ ಆಗ್ತಾ ಇದೆ. ಇದು ಈಗ ತಾನೇ ನಾವು ಹೇಳ್ಕೊಂಡ್ವಿ. ಅದನ್ನೇ ಉಪನಿಷತ್ ಮಾತು ಹೇಳ್ತಿದ್ದೀನಿ ಅಷ್ಟೇ. ಈಗ ನಾ ಆಡಿದ ಮಾತಿಗೆ ಈಗ ನಾವು ಸ್ವಪ್ನ ಸ್ಥಾನದಲ್ಲಿದ್ದಾಗ, ಸ್ವಪ್ನ ಸ್ಥಾನ ಅಂತಃಪ್ರಜ್ಞ. ಈಗ ಹೊರ ಪ್ರಜ್ಞೆ ಇಲ್ಲ. ಈಗ ಏನಾಗಿದೆ? ನಿದ್ದೆ ಲೋಕ, ಅದರಿಂದ ಒಳಗಡೆ ಪ್ರಜ್ಞೆ ಇದೆ. ಒಳಗಡೆ ಪ್ರಜ್ಞೆ ಇದ್ದಾಗಲೂ ಕೂಡ ಸಪ್ತಾಂಗ ಇದೆ, 7 ಅಂಗಗಳು ಕೆಲಸ ಮಾಡ್ತಾ ಇದೆ. ಅಲ್ಲೂ 19 ಮುಖ ಇದೆ. ಆದರೆ ಇಲ್ಲಿ ಏನಿದೆ? ಎಲ್ಲರೂ ಕೂಡ ವಿಶ್ವರೂಪವಾಗಿ ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತಾ ಇದ್ದಾರೆ. ಅದನ್ನ ಸ್ಥೂಲ ಭುಕ್ ಅಂತಾರೆ. ಸ್ಥೂಲವಾಗಿ ಪ್ರತಿಯೊಬ್ಬರೂ ಅನುಭವಿಸ್ತಾ ಇರೋದ್ರಿಂದ ಅದನ್ನ ವೈಶ್ವಾನರ ಅಂದ್ರೆ ವಿಶ್ವದಲ್ಲಿ ಪ್ರತಿಯೊಂದು ಜೀವವೂ ಕೂಡ ಈಗ ನೋಡೋದು ಅಂದಾಗ ಕಣ್ಣು, ನೋಡೋದು ಅಂದಾಗ ಕಣ್ಣು, ಕೇಳೋದು ಅಂದಾಗ ಕಿವಿ. ನನಗೆ ಮಾತ್ರ ಕೇಳೋದು ಕಿವಿ, ನಿಮಗೆ ಕೇಳೋದು ಕಣ್ಣ ಅಲ್ಲ ತಾನೆ, ಎಲ್ಲರಿಗೂ ಒಂದೇ. ಹಾಗೆ ಬಹಿಪ್ರಜ್ಞನಾಗಿದ್ದಾಗ ಈ ಕೆಲಸಗಳನ್ನ ವಿಶ್ವರೂಪದಲ್ಲಿ ವೈಶ್ವಾನರನಾಗಿ ಮಾಡೋದು ಒಂದೇ. ಆ ಶಕ್ತಿ ಯಾವುದು? ಈಗ ಚಿಚ್ಚಕ್ತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಸಕ್ಕೆ ನಾ ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗಾಗಿ ಅದೇ ಶಕ್ತಿ ಒಳಮುಖ ಆಗಿದ್ದಾಗ ಕನಸಿನಲ್ಲಿ ನನಗೊಂದು ಕನಸು ಬೀಳುತ್ತೆ, ಇವ್ರಿಗೊಂದು ಕನಸು ಬೀಳುತ್ತೆ, ಅವ್ರಿಗೊಂದು ಕನಸು ಬೀಳುತ್ತೆ. ನನಗೆ ಹುಲಿ ಸಿಂಹದ ಕನಸು ಬೀಳ್ಬೋದು, ಒಬ್ಬನಿಗೆ ಸಿಂಹಾಸನದಲ್ಲಿ ಕೂತು ಕನಸು ಬೀಳ್ಬೋದು, ಇನ್ನೊಬ್ಬನಿಗೆ ಸ್ವರ್ಗಲೋಕದಲ್ಲಿ ದೇವೇಂದ್ರ ಬಂದು ಕರ್ಕೊಂಡು, ಏನೋ ಅವರವರ ಕನಸಿನ ಅಲ್ವೇ. ಆದ್ರಿಂದ ಅದು ಅವರವರು ಅನುಭವಿಸುವಂತ ಒಂದು ಕನಸಿನ ಲೋಕ ಆಗಿರುತ್ತೆ. ಹಾಗಾಗಿ ಅಲ್ಲೇನಾಗಿರುತ್ತೆ? ಪ್ರವಿವಿಕ್ತ ಭುಕ್, ಒಬ್ಬೊಬ್ಬನು ಬೇರೆ ಬೇರೆಯದೇ ಆನಂದವನ್ನು ಅನುಭವಿಸ್ತಾನೆ, ಬೇರೆ ಬೇರೆಯದೇ ಒಂದು ಕಷ್ಟವನ್ನು ಸುಖವನ್ನು ಅನುಭವಿಸ್ತಾನೆ. ಅಲ್ಲಿ ಯಾವ ರೂಪದಲ್ಲಿ ಅನುಭವಿಸ್ತಾನೆ ಅಂದ್ರೆ ತೈಜಸ, ತೈಜಸ ಅನ್ನುವ ರೂಪದಲ್ಲಿ. ಆ ತೈಜಸ ರೂಪದಲ್ಲಿ ಇರೋದು ಯಾರು? ಅಮ್ಮನೇ. ಅವಳೇ ಆ ಚೈತನ್ಯ ಶಕ್ತಿ, ಚಿಚ್ಚಕ್ತಿ. ಅದೇ ತಾಯಿ ಕನಸಿನ ರೂಪಕ್ಕೆ, ಇದು ಗಾಢ ನಿದ್ರೆ ಸುಷುಪ್ತಿ ಅವಸ್ಥೆಗೆ ಬಂದಾಗ ಅಲ್ಲೇನಿದೆ? ಯತ್ರ ಸುಪ್ತಃ ನ ಕಂಚನ ಸ್ವಪ್ನಂ ಪಶ್ಯತಿ. ಮಲಗಿದ ಜಾಗದಲ್ಲಿ ಏನೂ ಕನಸನ್ನ ಕಾಣಲ್ಲ. ಯತ್ರ ಸುಪ್ತಃ, ಮಲಗಿದವನು, ನ ಕಂಚನ ಸ್ವಪ್ನಂ ಪಶ್ಯತಿ. ಹಾಗೆ ನ ಕಾಮಂ ಕಾಮಯತೆ, ಯಾವ ಆಸೆಗಳಿಲ್ಲ. ಎದ್ದಿದ್ದಾಗಾದ್ರೆ ಇದು ನೋಡ್ಬೇಕು, ಅದು ಕೇಳಬೇಕು, ಇದು ಹೇಳಬೇಕು, ಆದ್ರೆ ಆ ಗಾಢ ನಿದ್ದೆನಲ್ಲಿ ನಾನು ಅನ್ನೋದೇ ಇಲ್ವಲ್ಲ. ಆದ್ರಿಂದ ಏನಿದೆ? ನ ಕಂಚನ ಕಾಮಂ ಕಾಮಯತೆ, ಯಾವ ಕಾಮವೂ ಕೂಡ ಅಲ್ಲಿಲ್ಲ, ಅಂದ್ರೆ ಬಯಕೆಗಳಿಲ್ಲ. ಆದ್ರಿಂದ ಅಂಥ ಒಂದು ಸ್ಥಿತಿ ಇದೆಯಲ್ಲ, ಅದನ್ನ ಸುಷುಪ್ತ ಅಂತಾರೆ. ತತ್ ಸುಷುಪ್ತಂ. ಅಲ್ಲಿ ಸುಷುಪ್ತ ಸ್ಥಾನ, ಅಲ್ಲೇನಾಗಿದೆ? ಎಲ್ಲ ಏಕೀಭೂತ ಆಗಿದೆ. ಯಾವುದು? ಸಪ್ತಾಂಗ ಇದೆ, 19 ಮುಖ ಇದೆ ಅಂದ್ವಲ್ಲ, ಅವೆಲ್ಲವೂ ಕೂಡ ಏಕೀಭೂತ. ಯಾವ ರೂಪದಲ್ಲಿದೆ? ಪ್ರಜ್ಞಾನ. ಅಂದ್ರೆ ಈಗ ಅರ್ಥ ಆಗ್ತಾ ಇದೆ. ನಾವು ಗಾಢವಾದ ನಿದ್ದೆಯಲ್ಲಿದ್ದಾಗ ಕಣ್ಣು, ಕಿವಿ, ಮೂಗು, ಕೈ, ಕಾಲು ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಆದರೆ ನಮ್ಮ ಪ್ರಜ್ಞೆ ಮಾತ್ರ ಎಚ್ಚರ ಸ್ಥಿತಿಯಲ್ಲಿದೆ. ಯಾಕೆ ನಮಗದು ಗೊತ್ತಾಗತ್ತೆ? ಗಾಢ ನಿದ್ದೆಯಲ್ಲಿದ್ದಾಗಲೂ ಯಾವುದೋ ನಮ್ಮ ಮೈ ಮೇಲೆ ಹರಿದ್ರೆ, ಯಾರೋ ನಮ್ಮ ವಸ್ತ್ರನ ಒಂದು ಚೂರು ಸರಿಸಿದ್ರೆ ಅಲ್ವಾ, ನಮ್ಗೆ ಹೆಂಗೆ ಎಚ್ಚರ ಆಗತ್ತೆ? ಆ ರೀತಿ. ಅಂದ್ರೆ ಅಲ್ಲಿ ಪ್ರಜ್ಞೆ ಅನ್ನೋದಿದೆ. ಬೆಂಕಿ ತಗಲ್ತು ಅಂತಾದ್ರೆ ಅಲ್ವೇ, ಅಥವಾ ಬೆಂಕಿಯ ತಾಪ ಅಲ್ಲೆಲ್ಲೋ ಇರೋದು ತಗಲುತ್ತೆ ಅಂತಾದರೆ
ಹೇಗೆ ನಮಗೆ ಎಚ್ಚರ ಆಗುತ್ತೆ? ಆ ತಾಪದಿಂದ. ಅಲ್ಲಿ ಯಾವುದು ನಮ್ಮನ್ನ ಎಚ್ಚರ ಮಾಡಿಸ್ತಿದೆ? ಪ್ರಜ್ಞಾರೂಪ. ಆದ್ರಿಂದ ಪ್ರಜ್ಞಾರೂಪದಲ್ಲಿ ಪ್ರಜ್ಞಾನ ಘನ ಏವ. ಆ ಪ್ರಜ್ಞಾನ ಘನವೇ ಏನು? ನಾವು ಇವಾಗ ಹೇಳಿದ್ವಲ್ಲ, ಸೈಷಾ ಆನಂದಸ್ಯ ಮೀಮಾಗಂಸಾ ಭವತಿ. ಆ ಪ್ರಜ್ಞಾನ ಘನವೇ ಆನಂದಮಯ. ಆ ಆನಂದಮಯ, ಅಲ್ಲಿ ಆನಂದವೇ ಇದೆ. ಯಾಕೆ? ಎದ್ದ ಮೇಲೆ ಮನಸ್ಸೇನು ಹೇಳುತ್ತೆ? ಎಂಥ ಒಳ್ಳೆ ನಿದ್ದೆ. ಆ ನಿದ್ದೆಯನ್ನ ಚಪ್ಪರಿಸ್ತಾ ಬೆಳಗ್ಗೆ ಮಾಡುವ ಎಲ್ಲ ಕೆಲಸದಲ್ಲಿ ಆ ಸ್ಫೂರ್ತಿ ಇರುತ್ತೆ, ಉತ್ಸಾಹ ಇರುತ್ತೆ, ಪ್ರೇರಣೆ ಇರುತ್ತೆ. ಇವತ್ ರಾತ್ರಿನೂ ಮಲಗಿದಾಗ ಆ ನಿದ್ದೆ ಬರಬಾರ್ದಾ ಅನ್ಸುತ್ತೆ ಅಲ್ವೇ? ಆ ರೀತಿ ಆನಂದಮಯ ಆನಂದ ಭುಕ್, ಪ್ರಜ್ಞಾನ ಘನ ಆನಂದಮಯ ಆನಂದ ಭುಕ್. ಯಾರವನು? ಚೇತೋ ರೂಪ. ಆ ಚೇತೋ ರೂಪ ಎಲ್ಲಿಂದ ಬಂದಿದ್ದೆಲ್ಲ ಅಂದ್ರೆ ಈ 3 ಹಂತಗಳಲ್ಲಿ ಜೀವಿಯನ್ನ ರಕ್ಷಿಸ್ತಾ, ಜೀವಿಗೆ ಅನುಭವಗಳನ್ನ ಕೊಡ್ತಾ, ಜೀವಿಗಳು ಆ ಅನುಭವದ ಹಿನ್ನೆಲೆಯಲ್ಲಿ ಪ್ರೇರಿತವಾಗಿ ಕಾರ್ಯೋನ್ಮುಖ ಅಂದ್ರೆ ಕೆಲಸದಲ್ಲಿ ತೊಡಗುವಂತೆ ಮಾಡ್ತಾ ಇರುವಂತಹ ಒಂದು ಚೈತನ್ಯ ಶಕ್ತಿ ಏನಿದೆ, ಅದೇ ಚೇತನಾ ರೂಪ. ಅದೇ ದೇವಿಯ ಈ ಚೈತನ್ಯ ರೂಪ. ಸ್ಪಷ್ಟ ಆಗ್ತಿದ್ಯಾ? ಚಿಚ್ಛಕ್ತಿ ಚೇತನಾ ರೂಪ. ಇನ್ನು ಚಿಚ್ಛಕ್ತಿ ಚೇತನಾ ರೂಪ ಮಾತ್ರ ದೇವಿನ ಅಂದ್ರೆ ಇಲ್ಲ. ಈಗ ತಾನೇ ಹೇಳಿದ್ವಲ್ಲ, ಜಡಶಕ್ತಿ ಜಡಾತ್ಮಿಕ. ಜಡಶಕ್ತಿನೂ ತಾಯಿನೇ. ಅವಳು ಹೇಗಿರ್ತಾಳೆ ಜಡಶಕ್ತಿಯಲ್ಲಿ? ಜಡಾತ್ಮಕಳಾಗಿರ್ತಾಳೆ. ಚಿಚ್ಛಕ್ತಿಯಾಗಿ ಚೇತನಾ ರೂಪದಲ್ಲಿ ಚಿಚ್ಛಕ್ತಿಯಾಗಿದ್ರೆ ಜಡ ವಸ್ತುಗಳಲ್ಲಿ ಜಡ ರೂಪದಲ್ಲಿ ಇರ್ತಾಳೆ. ಆದ್ರಿಂದ ಈಗ ನಾವು ನಮ್ಗೆಲ್ಲ ಹೇಳ್ತಿದ್ರಲ್ಲ, ಎದ್ದು ಮದ್ದು ಸ್ವರೂಪಾಯ ಎಮ್ಮೆ ಕೋಣಾಯ ಮಂಗಳಂ ಅಂದ್ರೆ ಪೆದ್ದುಗಳಿಗೆ ಜಡ ರೀತಿಯಲ್ಲಿರುವಂಥವರಿಗೆ ಏನು ಗೊತ್ತಾಗಲ್ಲ ಅನ್ನುವಂಥ ಜಡ ಮದ್ದು ಸ್ವರೂಪಗಳಿಗೆ ಅಲ್ಲಿ ಆಗ ಆಡ್ಕೊಳ್ಳುವಂಥ ವಿಷಯ ಇಲ್ಲ ಅಲ್ವೇ? ಇದು ಸ್ವರೂಪನೇ ಏನು? ಜಡ. ಆದ್ರಿಂದ ಇದಕ್ಕೆ ತನಗೆ ಚಲಿಸಕ್ಕಾಗಲ್ಲ. ಪಾಪ ಇದನ್ನೇನ್ ಮಾಡ್ಬೇಕು? ಅಯ್ಯೋ ಬೆಂಕಿ ಬಂದ್ಬಿಡ್ತಾ ಇದೆ, ಇದು ಚಲಿಸಕ್ಕಾಗಲ್ಲ, ಇದನ್ನ ಎತ್ತಿ ಆ ಕಡೆ ಇಡೋಣ ಅನ್ನೋದು ಯಾರಿಗೆ ಬರಬೇಕು? ಚೈತನ್ಯ ಶಕ್ತಿ ಇರುವವನಲ್ಲಿ ಆ ಪ್ರೇರಣೆ ಬರಬೇಕು. ಅಂದ್ರೆ ಏನಾಯ್ತು? ಜಡ ವಸ್ತುವಿನಲ್ಲಿ ಜಡಶಕ್ತಿ ರೂಪದಲ್ಲಿ ತಾಯಿ ಇದ್ದಾಳೆ. ಆದ್ರಿಂದ ಜಡಶಕ್ತಿ ರೂಪದಲ್ಲಿರುವ ತಾಯಿಯನ್ನ ನಾನು ಉದ್ಧಾರ ಮಾಡ್ತಿಲ್ಲ. ನನ್ನೊಳಗಿರುವ ತಾಯಿನೇ ಯಾವ ರೂಪದಲ್ಲಿದ್ದಾಳೆ? ಚೇತನ ರೂಪದಲ್ಲಿದ್ದಾಳೆ, ಚಿಚ್ಛಕ್ತಿ ರೂಪದಲ್ಲಿದ್ದಾಳೆ. ಅವಳಿಂದಾನೇ ಮಾಡೋದೇ ಹೊರತು ನಾನು ಅವಳನ್ನು ಉದ್ಧಾರ ಮಾಡೋದು ಅನ್ನೋದು ಅಲ್ಲ. ಆ ರೀತಿಯಲ್ಲಿ ಜಡಶಕ್ತಿ ಜಡಾತ್ಮಿಕ. ಜಡ ರೂಪದಲ್ಲಿರುವಂಥ ವಸ್ತುಗಳಲ್ಲಿ ಜಡಶಕ್ತಿಯಾಗಿ, ಜಡ ಅನ್ನುವುದು ಕೂಡ ನಮ್ಮಲ್ಲಿ ಲೇಟೆಂಟ್ ಅನ್ನುತ್ತೆ ಸೈನ್ಸ್. ಈಗ ಅಂದ್ರೆ ಆ ರೀತಿಯಲ್ಲಿ ಒಳಗಡೆ ಶಕ್ತಿ ಇದೆ. ಈಗ ಸುಮ್ಮನೆ ಒಂದು ಯಾವುದೋ ಇದ್ಬಿಟ್ಟಿದೆ ವಸ್ತು ಅಂದ್ರೆ ಅದರೊಳಗಿರುವ ಆಟಮ್ಗಳು ಕೆಲಸ ಮಾಡ್ತಾನೆ ಇರುತ್ತೆ. ಆ ವಸ್ತುವಿನೊಳಗಿರುವ ಆಟಮು, ಅದರೊಳಗಿರುವಂತಹ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನು ಇವುಗಳು ನಿರಂತರ ಚಲನಾತ್ಮಕವಾಗಿರುತ್ತೆ. ನಮಗೆ ನೋಡುವಾಗ ಅದು ಚಲನೆ ಇಲ್ಲದ ಒಂದು ವಸ್ತುವಾಗಿ ಕಾಣುತ್ತೆ ಅಷ್ಟೇ. ಹಾಗೆ ನಿರಂತರವಾಗಿ ಜಡವಸ್ತುವೇ ಆಗಿದ್ರು ಅದರೊಳಗೆ ಚಲನಾತ್ಮಕವಾಗಿ, ಜಡರೂಪದಲ್ಲಿ ಚಲನಾತ್ಮಕವಾಗಿ ಇರುವಂತಹ ಚೈತನ್ಯ ಏನಿದೆ ಅದನ್ನ ನಾವು ಆ ದೇವಿಯ ಸ್ವರೂಪವಾಗಿ ಭಾವಿಸಬೇಕು. ಆದ್ರಿಂದ ಜಡಶಕ್ತಿ ಜಡಾತ್ಮಿಕ. ಈಗ ನಮ್ಮೊಳಗೆ ಚಿಂತನ ಶಕ್ತಿಗಳು ಇದೆ. ಅದರಲ್ಲಿ ಆ ಚಿಂತನೆ ಅನ್ನುವುದು, ಯೋಚನೆ ಅನ್ನುವುದು ತಾನು ಚಲಿಸುವಂಥದ್ದಲ್ಲ. ಆದರೆ ನಮ್ಮೊಳಗಿರುವ ಚೈತನ್ಯದಿಂದ ಅದರೊಳಗೆ ಇದು ಬರುತ್ತೆ. ಹಾಗೆ ಈಗ ಜಡ ರೂಪದಲ್ಲಿರುವಂಥ ಈ ವಸ್ತುಗಳಲ್ಲಿ ನಾವು ಈಗ ಉದಾಹರಣೆಗೆ ಕಲ್ಲು ಅಂತ ಇಟ್ಕೊಳ್ಳೋಣ, ಅದು ಜಡ ಅಂತ ನಾವು ಹೇಳ್ತೇವೆ. ಮರ ಅಂತ ಇಟ್ಕೊಳ್ಳೋಣ, ಅದು ಜಡ ಅಂತ ಹೇಳ್ತೇವೆ. ಆದರೆ ಮರದಿಂದ ತಯಾರಾದಂಥ ಒಂದು ತಂಬೂರಿ, ಮರದಿಂದ ತಯಾರಾದಂಥ ಒಂದು ವೀಣೆ, ಅವುಗಳು ಯಾವ ರೀತಿ ಜಡಾತ್ಮಿಕ ಅಲ್ಲ, ಚೇತನಾತ್ಮಿಕ. ಅದು ಒಂದು ಸ್ವರವನ್ನು ಹೊರಡಿಸುತ್ತೆ, ಒಂದು ಸಂಗೀತವನ್ನ ನಮಗೆ ಕೇಳುವಂತೆ ಮಾಡುತ್ತೆ, ಒಂದು ಶಬ್ದ ತರಂಗಗಳ ಮೂಲಕ ನಮ್ಮಲ್ಲಿ ಪ್ರಚೋದನೆಯನ್ನ, ಪ್ರೇರಣೆಯನ್ನ ಕೊಡುತ್ತೆ. ಹಾಗೆ ಒಂದು ಕಲ್ಲು ನಲ್ಲಿ ಕೂಡ ಜಡರೂಪದಲ್ಲಿ ತಾಯಿ ಇದ್ದಾಳೆ. ಆ ಜಡರೂಪವಾದ ಕಲ್ಲನ್ನ ಒಂದು ಮೂರ್ತ ರೂಪವಾಗಿ ಮಾಡಬೇಕಾದರೆ ಕಲ್ಲಿಗೂ ಕೂಡ ಒಂದು ಶಾಸ್ತ್ರ ಇದೆ. ನಾವು ಅದನ್ನು ಹೇಳಿಕೊಂಡಿದ್ದೇವೆ ಇಲ್ಲೇ. ಮರಕ್ಕೂ ಶಾಸ್ತ್ರ ಇದೆ, ಕಲ್ಲಿಗೂ ಶಾಸ್ತ್ರ ಇದೆ. ಕಲ್ಲುಗಳಲ್ಲಿರುವಂತ ಜಾತಿ ಅಂದ್ರೆ ಯಾವ ಕಲ್ಲನ್ನ ಯಾವುದಕ್ಕೆ ಬಳಸಬೇಕು, ಇದಕ್ಕೆ ನಾವು ಹಿಂದೆ ಹೇಳಿಕೊಂಡಿರುವಂಥದ್ದಿದೆ.
ಸರಿಯಾದ ಕಲ್ಲನ್ನು ಆಯ್ಕೆ ಮಾಡಲಿಲ್ಲ ಅಂತಾದರೆ ಅದೇನಾಗುತ್ತೆ, ಚಕ್ಕೆ ಟಕ್ ಅಂತ ಮೇಲೆ ಎಗರು ಬಿಡುತ್ತೆ. ಅಂದ್ರೆ ಕಲ್ಲಿನಲ್ಲಿ ದ್ರವಾಂಶ ಇರಬೇಕು. ಆ ದ್ರವಾಂಶ ಪೂರ್ತಿ ಹೋಗಿ ಹೇಗೆ ಒಣ ಮರ ಆದ್ರೆ ಒಂದು ಇದು ಹಾಕ್ತಿದ್ದ ಹಾಗೆ ಚಕ್ಕೆ ಎಗರು ಬಿಟ್ರೆ ನಾವು ಒಂದು ಸುಂದರವಾದ ಚಿತ್ರವನ್ನ ಮರದಲ್ಲಿ ಕೆತ್ತೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ ಅಲ್ವೇ. ಅದರಲ್ಲಿ ಸೂಕ್ಷ್ಮವಾದಂತಹ ಕುಸರಿ ಕೆಲಸಗಳನ್ನ ಮಾಡಬೇಕಾದ್ರೆ ಮರದಲ್ಲಿ ಕೂಡ ದ್ರವಾಂಶ ಇರಬೇಕು, ಮರದಲ್ಲಿ ಯಾವುದೋ ಒಂದು ಧರ್ಮ ಇತ್ಯಾದಿ ಇರಬೇಕು. ಅದಕ್ಕೆ ನಮ್ಮ ಒಂದು ಬದುಕಿಗೆ ಉದಾಹರಣೆಯಾಗಿ ಹೇಳುವಾಗ ಹೇಳ್ತಾರೆ, ಒಬ್ಬ ಶಿಲ್ಪಿ ತಾನು ಒಂದು ಸುಂದರ ವಿಗ್ರಹವನ್ನ ಕೆತ್ತಬೇಕು ಅಂತ ಆಯ್ಕೆ ಮಾಡಿಕೊಂಡು ತಂದ ಒಂದು ಕಲ್ಲನ್ನ ತಂದು ಸ್ವಲ್ಪ ಅಂದ್ರೆ ಸುತ್ತ ಚೌಕಟ್ಟು ಮಾಡ್ಕೋಬೇಕಲ್ಲ ಮೊದಲು. ಆ ಚೌಕಟ್ಟನ್ನು ಮಾಡಿಕೊಂಡು ಕಲ್ಲು ಶುದ್ಧ ಮಾಡ್ಕೋತಾ ಇದ್ದಾನೆ. ಮಾಡಿಕೊಂಡು ಒಂದು ಪಕ್ಕದ ಇದರಲ್ಲಿ ಒಂದು ಗೆರೆ ಹಾಕಿ ಒಂದು ಸಣ್ಣ ಕೆಲಸ ಮಾಡಿದ್ದಾನೆ. ಅಷ್ಟರಲ್ಲಿ ಚಕ್ಕೆ ಎಗರಿ ಬಿಡ್ತು. ಆಗ ಅವನು ಅದನ್ನೇನ್ ಮಾಡ್ದ, ಪಕ್ಕಕ್ಕೆ ಇಟ್ಬಿಟ್ಟ. ಇನ್ನೊಂದನ್ನ ತಗೊಂಡು ಬಂದ. ಅಲ್ಲಿ ಕೂಡ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾನೆ. ಅದರಲ್ಲೂ ಏನೇನೋ ಈ ರೀತಿಯಾದ ಕೆಲಸಗಳು ಮಾಡ್ತಿರುವಾಗ ಮಧ್ಯದಲ್ಲಿ ಎಗರಿತು. ಆಗಲೂ ಅದನ್ನ ಪಕ್ಕಕ್ಕಿಟ್ಟ. ಮತ್ತೊಂದು ಕಲ್ಲನ್ನ ತಂದ. ಆದರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಇದರಲ್ಲಿ ಹೇಳ್ತಾರೆ, ಗುರು ಮತ್ತೆ ಶಿಷ್ಯರ ವಿಷಯ ಬಂದಾಗ ಶಿಷ್ಯ ಪೆದ್ದ ಆಗಿದ್ರೆ ಅದರಲ್ಲಿ ಗುರುವಿನ ದೋಷ ಏನು? ಹಾಗಲ್ಲ, ಆಯ್ಕೆ ಮಾಡ್ಕೊಳ್ಳೋದು ಗುರುವಿನ ಶಕ್ತಿ ಅಂತ ಹೇಳುತ್ತೆ. ಆದ್ರಿಂದ ಮಾಳವಿಕಾಗ್ನಿ ಮಿತ್ರದಲ್ಲಿ ಇವನು ಕಾಳಿದಾಸ ಹೇಳ್ತಾನೆ, ಏನೂ ಇರಲಿ, ಇಲ್ಲಿ ಕಥೆ ಯಾವ ವಿಷಯಕ್ಕಿದೆ ಅಂದ್ರೆ ಯಾರು ಕೆತ್ತುತ್ತಾ ಇದ್ದಾನೆ ಅವನ ಪೆದ್ದತನಕ್ಕಿಲ್ಲ, ನಮಗೆ ಪಾಠಕ್ಕೆ, ಜೀವನಕ್ಕೆ ಪಾಠಕ್ಕೆ ಇರುವಂತ ವಿಷಯ ಅದು. ಅವನು ಇನ್ನೊಂದು ಕಲ್ಲನ್ನ ತಗೊಂಡು ಬಂದ. ಈ ಸಲ ಕೆತ್ತುತ್ತಾ ಇರುವಾಗ ಆ ಕಲ್ಲು 2 ಕಲ್ಲನ್ನ ನೋಡ್ತಾ ಇತ್ತು. ತನ್ನ ಪಕ್ಕದಲ್ಲಿದ್ದ ಕಲ್ಲುಗಳನ್ನ ನೋಡ್ತಾ ಇತ್ತು. ಅವರ ತರಹ ನಾನು ಎಗರು ಬಿಟ್ರೆ ನನಗೇನಾಗತ್ತೆ, ಇದೇ ಸ್ಥಿತಿ ಬರುತ್ತೆ, ಆದ್ರಿಂದ ನಾನು ಎಗರಬಾರ್ದು ಅಂತ ಅದು ಸಹಿಸ್ಕೊಳ್ತಾ ಇತ್ತಂತೆ. ತುಂಬಾ ಏಟು ಬಿದ್ದಾಗೆಲ್ಲ ಸಾಕಪ್ಪ ಅಂತ ಅನ್ಸಿದ್ರು, ನೋಡು ಅವನ ತರ ಆಗ್ತೀಯಾ ಅಂತ ಎಚ್ಚರಿಸ್ತಾ ಇದು ಹಾಗೆ ಎಗರದೆ ಸಹಿಸ್ಕೊಳ್ತಾನೇ ಇತ್ತಂತೆ. ಕೊನೆಗೆ ಏನಾಯ್ತು, ಸುಂದರವಾದ ವಿಗ್ರಹ ಆಯಿತು. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಗರ್ಭಗುಡಿಯಲ್ಲಿ ಅದನ್ನ ಇಟ್ರು. ಯಾವುದು ಮೊದಲೇ ಚಕ್ಕೆ ಎಗರ್ತು ಅದನ್ನ ದೇವಸ್ಥಾನದ ಮೆಟ್ಲಾಗಿ ಮಾಡಿದರು. ಯಾವುದು ಸ್ವಲ್ಪ ಕಾಲ ಎಲ್ಲ ತಿನ್ಕೊಂಡು ಏಟುಗಳನ್ನ ತಿನ್ಕೊಂಡು ಇವಂದು ಎಷ್ಟಾಯ್ತು ಏಟು ಸಾಕು ಅಂತ ಅನ್ಸಿ ಹಾರ್ಬಿಡ್ತಾ ಅದನ್ನ ಕಂಬ ಮಾಡಿದ್ರು. ಈಗೇನಾಯ್ತು, ಎಲ್ಲರೂ ತುಳ್ಕೊಂಡು ಬರುವ ವಸ್ತುವಾಗಿ ಮೊದಲೇ ಹಾರಿದವನಿಗೆ ಸಿಕ್ಕಂತ ಬೆಲೆ ಆಯ್ತು. ಸ್ವಲ್ಪ ಕಾಲ ಸಹಿಸಿಕೊಂಡವನಿಗೆ ಈ ಒಂದು ಸ್ಥಾನ ಸಿಕ್ತು. ಅದೇ ಸುಂದರವಾಗಿ ಎಲ್ಲವನ್ನ ಅನುಭವಿಸಿಕೊಂಡವನಿಗೆ ವಿಗ್ರಹದ ಸ್ಥಾನ, ಸರ್ವಪೂಜಿತ ಸ್ಥಾನ ದೊರಕಿತು. ಆದ್ರಿಂದ ನಮ್ಮ ಸಹನಾಶಕ್ತಿ ಹೇಗಿರಬೇಕು ಅನ್ನುವುದಕ್ಕೆ ಒಂದು ದೃಷ್ಟಾಂತವಾಗಿ ಇದನ್ನು ಹೇಳ್ತಾರೆ. ಆದರೆ ಇಲ್ಲಿ ಕಲ್ಲುಗಳನ್ನ ಆಯ್ಕೆ ಮಾಡುವುದರಲ್ಲಿ ಕೂಡ, ಈಗ ಋಣಯೋಗಿದು ನೀವೆಲ್ಲ ಓದಿರೋದ್ರಿಂದ ಗೊತ್ತಾಗಿರುತ್ತೆ, ಕಲ್ಲುಗಳನ್ನ ಆಯ್ಕೆ ಮಾಡೋದು, ಮರಗಳನ್ನ ಇವ್ರದ್ದು ಯಾವುದು ರಥಯಾತ್ರೆ ಸಮಯದಲ್ಲಿ ಅದಕ್ಕೆ ಮರವನ್ನ ಆಯ್ಕೆ ಮಾಡೋದಕ್ಕೂ ಕೂಡ ಅದಕ್ಕೆ ಬೇರೆ ದಿನ ಹುಡುಕ್ತಾರೆ. ಅಂದ್ರೆ ಒಂದು ಮುಹೂರ್ತ ಇದೆ, ಅಂತ ಮುಹೂರ್ತದಲ್ಲೇ ಹೋಗ್ಬೇಕು. ಆ ಇಂಥದೇ ಕಾಡಿರುತ್ತೆ, ಅದು ರಕ್ಷಿತ ಕಾಡು, ದೇವರಿಗೋಸ್ಕರ ರಕ್ಷಿತವಾಗಿರುತ್ತೆ. ಆ ರಕ್ಷಿತ ಕಾಡಿನಲ್ಲಿ ಯಾವುದೋ ಎಷ್ಟೋ ವರ್ಷ ಆಗಿರ್ಬೇಕು, ಅದೇನೋ ನಿಯಮಗಳಿದೆ. ಅಂಥ ಮರವನ್ನೇ ಆಯ್ಕೆ ಮಾಡ್ಬೇಕು. ಇದೆಲ್ಲ ಓದಿರ್ತೀರಿ ನೀವು. ಆ ರೀತಿಯಲ್ಲಿ ಮರದಲ್ಲಿ ಕೂಡ ನಿಯಮಗಳಿದೆ, ಹಾಗೆ ಕಲ್ಲಿನಲ್ಲಿ ಕೂಡ ನಿಯಮ ಇದೆ. ಇದನ್ನೆಲ್ಲ ನೋಡಿದಾಗ ಆ ಜಡ ರೂಪದಲ್ಲಿರುವುದರಲ್ಲೂ ಜಡಾತ್ಮಿಕಳಾಗಿ ತಾಯಿ ಯಾವ ರೀತಿ ತನ್ನ ಶಕ್ತಿಯನ್ನ ತಾನು ಪ್ರಕಟಪಡಿಸ್ತಾ ಇದ್ದಾಳೆ ಅನ್ನುವುದನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವುದರ ಸ್ಥಾನ ಏನಾಗುತ್ತೆ. ಜಡರೂಪ ಜಡಾತ್ಮಿಕ ಇದು ಲೌಕಿಕವಾದ ವ್ಯವಹಾರದಲ್ಲಾದರೂ ಕೂಡ ಈಗ ತಾಯಿ ನಮಗೆ ತೋರಿಸ್ತಿರೋದೇನಂದ್ರೆ ಯಾವುದರಲ್ಲೂ ನಾನಿರುವುದರಿಂದ ಯಾವುದನ್ನು ತಿರಸ್ಕಾರ ಮಾಡಬೇಡ ಅನ್ನುವಂಥ ಒಂದು ತತ್ವ. ಇದನ್ನ ನಾವು ಚಾರಿತ್ರಿಕವಾಗಿ ಕೂಡ ಇದು ಹಳೇಬೀಡು, ಬೇಲೂರು, ಇದು ಸೋಮನಾಥಪುರ ಇವುಗಳನ್ನು ಕೆತ್ತಿದಂಥ ಜಕಣಾಚಾರ್ಯ ವಿಚಾರದಲ್ಲಿ ಸೋಮನಾಥ ಇದು ಬೇಲೂರಿನಲ್ಲಿ ಅವನು ಚೆನ್ನಕೇಶವನನ್ನ ಆಯ್ಕೆ ಮಾಡಿಕೊಂಡಂಥ ಒಂದು ಕಲ್ಲು, ಎಲ್ಲ ವಿಗ್ರಹ ಚೆನ್ನಾಗಾಗಿದೆ, ಇನ್ನು ಪ್ರತಿಷ್ಠಾಪನೆ ಆಗಬೇಕು, ಎಲ್ಲ ಆಗೋಗಿದೆ.
ಇನ್ನು ಮುಹೂರ್ತನೂ ಇದೆ, ಇಂಥ ನಾಳೆನೋ ನಾಡಿದ್ದೋ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. ಅಷ್ಟರಲ್ಲಿ ಒಂದು ಹುಡುಗ ಬಂದು ಹೇಳಿದ, ಈ ಒಂದು ಶಿಲ್ಪದಲ್ಲಿ ದೋಷ ಇದೆ ಅಂತ. ಆಗ ಇವನಿಗೆ ಚಾಲೆಂಜ್ ಅದು. ಯಾಕೆ ಅಂದ್ರೆ ಎಷ್ಟು ಕಾಲದಿಂದ ಈ ಕೆಲಸ ಮಾಡಿಕೊಂಡು ಬಂದಿದ್ದಾನೆ. ಅವನಿಗೆ ಆಶ್ಚರ್ಯ ಅನ್ನಿಸ್ತು. ಅದು ಹೇಗೆ ಹೇಳ್ತಿದೀಯೇ? ಇಲ್ಲ, ಇದರಲ್ಲಿ ದೋಷ ಇದೆ, ಈ ಶಿಲೆಯಲ್ಲಿ ದೋಷ ಇದೆ. ಹೇಗೆ? ಅದನ್ನ ನಾನು ಪ್ರೂವ್ ಮಾಡಿ ತೋರಿಸಿದ್ರೆ ಅಂತ ಕೇಳಿದ. ತೋರಿಸು ಹಾಗಾದ್ರೆ. ಅವನೇನ್ ಮಾಡ್ದ, ಆ ಸುಂದರವಾದ ವಿಗ್ರಹದ ನಾಭಿಗೆಯ ಜಾಗದಲ್ಲಿ ಕುಟ್ಟದ. ಅಲ್ಲಿ ಟೊಳ್ಳಿತ್ತು, ಮತ್ತೆ ಒಂದು ಕಪ್ಪೆ ವಾಸ ಮಾಡ್ತಿತ್ತು. ಅದು ಆಚೆಗೆ ಹಾರಿ ಬಂತು. ಆಗ ಆ ವಿಗ್ರಹದಲ್ಲಿದ್ದ ದೋಷ ಗೊತ್ತಾಯ್ತು. ಈಗ ಇವನಿಗೆ ನಾನು ಜೀವನ ಪರ್ಯಂತ ಕಲಿತಂತ ವಿದ್ಯೆ ವ್ಯರ್ಥ ಅಂತ ತನ್ನ ಕೈಯನ್ನೇ ಅವನು ಕತ್ತರಿಸ್ಕೊಂಡ. ಆದರೆ ಅದೇ ಇದರ ಮೊಂಡ ಕೈಯಿಂದಾನೆ ಅವನು ಮತ್ತೊಮ್ಮೆ ಸುಂದರವಾದ ವಿಗ್ರಹವನ್ನ ಕೆತ್ತುವ ಕಲ್ಪನೆ ಮಾಡಿ, ಸಂಕಲ್ಪ ಮಾಡಿ ಅವನು ಮತ್ತೆ ಕಷ್ಟದಿಂದ ಕೆತ್ತದ. ಆಗ ಅವನಿಗೆ ಕೈ ಬಂತು. ಇದು ಅಂದ್ರೆ ಜಡಶಕ್ತಿರ್ ಜಡಾತ್ಮಿಕ ಅನ್ನುವಾಗ ಅದನ್ನೇ ಕೈದಾಳ, ತುಮಕೂರಿಂದ ಮುಂದಕ್ಕೆ ಕೈದಾಳ ಅನ್ನೋದೊಂದಿದೆ. ಆದರೆ ಅಲ್ಲಿ ಹೋದರೆ ಈ ಯಾವ ದೇವಸ್ಥಾನಗಳಿಗಿಂತ ಮೀರಿದ್ದು. ಉಂಗುರ ಹಾಕೊಂಡಿದ್ರೆ ಉಂಗುರದ ಇದ್ರಲ್ಲಿ ಒಂದು ಸಂಧಿ ಇರುತ್ತಲ್ಲ, ಅಷ್ಟನ್ನು ಕೂಡ ಕೆತ್ತಿರುವಷ್ಟು, ಅಂದ್ರೆ ಅಷ್ಟು ಸೂಕ್ಷ್ಮವಾದಂತಹ ಕುಸುರಿ ಕೆಲಸ ಇದೆ ಅಲ್ಲಿ. ಈಗ ಉಂಗುರ ಹಾಕೊಂಡಿದ್ರೆ ನಮಗೆ ಗೊತ್ತಾಗುತ್ತಲ್ವ, ಇದ್ರ ಮಧ್ಯದಲ್ಲಿ ಒಂದು ಸಣ್ಣ ತೂತು, ಅದನ್ನ ತೋರಿಸ್ತಾರೆ ಅಲ್ಲಿ ಊದ್ಕಡ್ಡಿಯನ್ನ ಚುಚ್ಚಿ. ನೋಡಿ ಹೆಂಗಿದೆ. ಅಷ್ಟು ಮಟ್ಟಿನ ಒಂದು ಜಾಣ್ಮೆಯಿಂದ ಆ ಕೆಲಸವನ್ನ ಮಾಡ್ದ. ಒಟ್ನಲ್ಲಿ ಇಲ್ಲಿ ನಾವು ನೋಡಬೇಕಾದ ಅಂಶ ಏನು, ಜಡವಾದದ್ದೇ ಆಗಿದ್ದರೂ ಕೂಡ ಜಡದಲ್ಲಿ ತಾಯಿ ಒಂದು ಪುಷ್ಪವಾಗಿ ವಿಕಸಿತಳಾಗುತ್ತಾಳೆ, ತಾಯಿ ಒಂದು ವಿಗ್ರಹವಾಗಿ ವಿಕಸಿತಳಾಗುತ್ತಾಳೆ. ಅದನ್ನೇ ನಾವು ಈಗ ಸಂಜೀವಿನಿ ಉದಾಹರಣೆಯನ್ನ ನೋಡಿದಾಗ ಅಲ್ಲಿ ಅವಳು ಒಂದು ಔಷಧಿ ರೂಪದಲ್ಲಿ ವಿಕಸಿತಳಾಗುತ್ತಾಳೆ. ಜಡರೂಪ ಅಂತ ಯಾವುದೂ ಕೂಡ ತಾಯಿಯ ಧರ್ಮ ಇಲ್ಲದ್ದು ಅಲ್ಲ, ತಾಯಿಯ ಒಂದು ಸಮಸ್ತ ಸ್ವರೂಪವನ್ನ ಹೊಂದಿರುವಂಥದ್ದು. ಇದನ್ನೇ ದೃಷ್ಟಾಂತವಾಗಿ ನಾನು ಗಾಢವಾಗಿ ಜಡಾತ್ಮಿಕ ಅನ್ನುವುದರಲ್ಲೂ ಭಕ್ತಿಯನ್ನ ಬರುವುದಕ್ಕೆ ಹೆಚ್ಚು ಉದಾಹರಣೆ ಹೇಳ್ತಿದ್ದೀನಿ ಅಷ್ಟೇ. ಇದಕ್ಕೆ ಮತ್ತೆ ನಾವು ಪ್ರಹ್ಲಾದನನ್ನ ಉದಾಹರಣೆಯಾಗಿ ತಗೊಂಡ್ರೆ, ಹಿರಣ್ಯಕಶಿಪು ಕೇಳ್ದ, ಎಲ್ಲಿಂದ ನಿನಗೆ ಬಲ? ಯಾರು ಬಲ ಕೊಡ್ತಿದ್ದಾರೆ? ನನಗೆ ಅಪ್ಪ ಹರಿ ಬಲ ಕೊಡ್ತಿದ್ದಾನೆ. ನನಗೆ ಯಾಕೆ? ನಿನಗೆ ಪ್ರಪಂಚದಲ್ಲಿರುವ ಎಲ್ಲರಿಗೆ ಬಲ ಕೊಡುವವನು ಹರಿನೇ, ಪರಮಾತ್ಮನೇ ಅಂತ ಹೇಳ್ದ. ಎಲ್ಲಿದ್ದಾನ ಅವನು? ಯಾರು ಅವನು ಅಂತ ಹಾರಿದಾಗ ಎಲ್ಲ ಕಡೆ ಇದ್ದಾನೆಪ್ಪ, ಎಲ್ಲೆಲ್ಲೂ ಇದ್ದಾನೆ. ಹಾಗಾದ್ರೆ ಇಲ್ಲಿದ್ದಾನ? ಅಲ್ಲಿ ಈ ಕಂಬದಲ್ಲಿ ನೋಡಿ. ಆದ್ರಿಂದಲೇ ಕಂಬ ಅನ್ನುವುದು ಈಗ ಜಡಾತ್ಮಿಕ ಆಗಿತ್ತೋ? ಜಡಶಕ್ತಿ ರೂಪದಲ್ಲಿ ದೇವಿ ಬಂದ್ಲು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ತನ್ನ ಸೇವಕ, ತನ್ನ ಭಕ್ತ ಆಡಿದ ಮಾತನ್ನ ಸತ್ಯ ಮಾಡಲು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಮತ್ತೆ ಇನ್ನೇನು? ವ್ಯಾಪ್ತಿಂಚ, ತಾನು ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದೇನೆ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಆತ್ಮನಃ. ತಾನು ಎಲ್ಲದರ ಒಳಗೆ ವ್ಯಾಪಿಸಿದ್ದೇನೆ. ಇದು ಸತ್ಯ ತಾನೆ? ಈಗ ಜಡಶಕ್ತಿ ಜಡಾತ್ಮಿಕ, ಜಡದಲ್ಲಿ ತಾನು ವ್ಯಾಪಿಸಿದ್ದೇನೆ, ಚೇತನದಲ್ಲಿ ತಾನು ವ್ಯಾಪಿಸಿದ್ದೇನೆ. ಚೇತನದಲ್ಲಿ ಚಿಚ್ಛಕ್ತಿಯಾಗಿದ್ರೆ ಜಡದಲ್ಲಿ ಜಡಶಕ್ತಿಯಾಗಿ ವ್ಯಾಪಿಸಿದ್ದೇನೆ ಅನ್ನುವುದರನ್ನ ತೋರಿಸುವುದಕ್ಕೆ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಆತ್ಮನಃ. ತನ್ನ ಒಂದು ಶಕ್ತಿಯನ್ನ ಸಿದ್ಧ ಮಾಡೋದಕ್ಕೋಸ್ಕರ ಅದೃಶ್ಯತ ಅತ್ಯದ್ಭುತಂ. ಆ ಒಂದು ಮರದೊಳಗೆ ಅದೃಶ್ಯತ ಅತ್ಯದ್ಭುತ ರೂಪಂ ಉದ್ವಹನ್ ನ ಮೃಗಂ ನ ಮಾನುಷಂ. ಮೃಗವೂ ಅಲ್ಲ, ಮಾನುಷವೂ ಅಲ್ಲ ರೂಪದಲ್ಲಿ. ಆಗ ಆ ಮರದಲ್ಲಿದ್ದಿದ್ದು ಯಾರು? ಜಡನೋ ಚೇತನಾನೋ? ನೋಡಿ, ಆದ್ರಿಂದ ಇಂಥ ದೃಷ್ಟಾಂತಗಳನ್ನ ನಾವು ಇಟ್ಕೊಂಡಾಗ, ಆದ್ರಿಂದ ಇನ್ನು ಮೊದಲೇ ಹೇಳಿದಂತೆ ಮರಗಳಿಂದ, ತರಕಾರಿಗಳಿಂದ, ಸೋರೆ ಬುರುಡೆಯಿಂದ ಏಕತಾನ ತಯಾರು ಮಾಡ್ತಾರೆ. ಮರಗಳಿಂದ ತಂಬೂರಿ, ವೀಣೆ ಮೊದಲಾದವು ತಯಾರು ಮಾಡ್ತಾರೆ. ಹಾರ್ಮೋನಿಯಂ, ಇವೆಲ್ಲವೂ ಕೂಡ ಎಂಥ ಒಂದು ನಾದ ತರಂಗವನ್ನ ನಮಗೆ ಕೊಡುತ್ತೆ. ಆ ನಾದ ತರಂಗಗಳು ನಮ್ಮಲ್ಲಿ ಏನನ್ನು ಉಂಟು ಮಾಡುತ್ತೆ? ಆನಂದವನ್ನ ಉಂಟು ಮಾಡುತ್ತೆ, ಆನಂದ ಬೋಧೆಯನ್ನ ಉಂಟು ಮಾಡುತ್ತೆ. ಆನಂದಕ್ಕೆ ಮೂಲ ಸ್ರೋತವಾದ ದೇವಿಯ, ಪರಮಾತ್ಮನ ಒಂದು ಭಾವವನ್ನ ನಮಗೆ ಅನುಭವಿಸುವುದಕ್ಕೆ ಪ್ರೇರಕ ಶಕ್ತಿಯಾಗತ್ತೆ. ಹಾಗೆ ತಾಯಿ ಜಡಶಕ್ತಿ ಜಡಾತ್ಮಿಕ. ಈ ರೀತಿ ಪ್ರತಿಯೊಂದು ವಸ್ತುವಿನ ಮೂಲಕ, ಪ್ರತಿಯೊಂದರ ಮೂಲಕ ಕೂಡ ತಾಯಿ ನಮಗೆ ತತ್ವವನ್ನೇ, ತನ್ನ ಇರುವಿಕೆಯನ್ನೇ ಬೋಧಿಸ್ತಾ ಇದ್ದಾಳೆ. ಇದನ್ನ ಮತ್ತೆ ಮತ್ತೆ ಇವತ್ತಿನ ಹೆಚ್ಚು ದೃಷ್ಟಾಂತಗಳನ್ನ ಮನನ ಮಾಡ್ಕೊಳ್ಳಿ.
ಎಲ್ಲದರಲ್ಲಿರುವ ಆ ಪರಮಾತ್ಮನನ್ನ ಸುಲಭ ಅಲ್ಲ, ಖಂಡಿತ ಸುಲಭ ಅಲ್ಲ. ಯಾಕೆಂದ್ರೆ ಮೋಹ ಅನ್ನುವುದು, ಮಾಯೆ ಅನ್ನುವುದು ಅಷ್ಟು ಪ್ರಬಲವಾದ್ದು. ಮತ್ತೆ ನಮ್ಮಲ್ಲಿ ಸಹಜವಾಗಿ ಇರುವಂತಹ ಅಜ್ಞಾನ ಅಂದ್ರೆ ನಾನು ಎನ್ನುವ ಭಾವ, ಆದ್ರಿಂದ ನಮಗೆ ಸುಲಭ ಅಲ್ಲ. ಅದಕ್ಕಾಗಿ ಇಷ್ಟು ದೃಷ್ಟಾಂತ ಹೇಳ್ತಾ ಇರೋದು. ಆ ಪರಮಾತ್ಮ ಶಕ್ತಿಯನ್ನ ನಾವು ಭಾವಿಸಿಕೊಂಡಾಗ ನಮಗೆ ಈ ಒಂದು ಅರಿವನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಇದನ್ನೇ ಅದ್ಭುತ ರಾಮಾಯಣ ಅಥವಾ ಆನಂದ ರಾಮಾಯಣ ಒಂದು ಇದರಲ್ಲಿ ಉದಾಹರಣೆಯಾಗಿ ಕೊಡೋದಿದೆ. ಯಾವುದನ್ನ ಜಡಶಕ್ತಿರ್ ಜಡಾತ್ಮಿಕ ಚಿಚ್ಛಕ್ತಿಶ್ಚೇತನಾತ್ಮಿಕ ಅನ್ನುವುದಕ್ಕೆ ಅಂತಲ್ಲ. ಈಗ ನಾ ಹೇಳಿದ್ನಲ್ಲ, ಎಲ್ಲೆಲ್ಲೂ ವ್ಯಾಪಿಸಿರುವ ಏನು ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಆತ್ಮನಃ, ಆ ತತ್ವವನ್ನ ತೋರಿಸಿಕೊಡುವುದಕ್ಕೆ ಒಂದು ದೃಷ್ಟಾಂತವಾಗಿ ಅದ್ಭುತ ರಾಮಾಯಣದಲ್ಲಿ ಹೇಳ್ತಾರೆ. ಇದು ಅದ್ಭುತ ಅಥವಾ ಆನಂದ ಅಂತ ಹೇಳ್ತಾರೆ. ಯಾವುದೋ ಒಂದು ರಾಮಾಯಣ, ಒಟ್ಟು ರಾಮಾಯಣದ ಈ ವಾಲ್ಮೀಕಿ ರಾಮಾಯಣ ಅಲ್ಲ. ನಮಗೆ ಮುಖ್ಯವಾಗಿರೋದು ತತ್ವ ಭಾಗ, ಕಥಾ ಭಾಗದಲ್ಲಿರುವ ತತ್ವ. ಈ ರಾಮನಿಗೆ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದಮೇಲೆ ರಾಮ ಸೀತೆ ಎಲ್ಲರೂ ಆನಂದದಿಂದ ವಿಹರಿಸ್ತಾ ಇದ್ದಾರೆ, ಅವರವ್ರ ಪಾಡಿಗೆ ಅವರು ಸುಖವಾಗಿದ್ದಾರೆ. ಕೈಕೇಯಿಗೆ ಮಾತ್ರ ಎಲ್ಲ ಮಂಗಳವಾಗಿ ಆಗಿದೆ. ಅವಳು ಕಾಡಿನಲ್ಲಿ ಅಂದ್ರೆ ರಾಮ ಚಿತ್ರಕೂಟದಲ್ಲಿರುವಾಗಲೇ ಬಂದು ಕ್ಷಮೆ ಕೇಳಿದಾಳೆ. ಆಗಲೇ ರಾಮ ಹೇಳಿದಾನೆ, ಅಮ್ಮ ನೀನು ಕ್ಷಮೆ ಕೇಳುವಂಥದ್ದು ಏನೂ ಆಗಿಲ್ಲ, ಎಲ್ಲ ಒಳ್ಳೆಯದೇ ಆಗಿದೆ, ನೀನು ಮಾಡಿರುವ ಕೆಲಸ ಸರಿಯಾದ್ದೇ ಆಗಿದೆ, ಅದು ಲೋಕ ಕಲ್ಯಾಣದ್ದೇ ಆಗಿದೆ. ಅಷ್ಟೇ ಅಲ್ಲದೆ ಭರತನಿಗೆ, ತನ್ನ ತಾಯಿಯರಿಗೆ ಎಲ್ಲರಿಗೆ ಆಜ್ಞೆ ಮಾಡಿದ್ದಾನೆ, ಅವಳನ್ನ ನಿಂದಿಸಬೇಡಿ, ಪ್ರಜೆಗಳಿಗೆಲ್ಲ ಘೋಷಣೆ ಮಾಡಿ ಹೇಳಿದ್ದಾನೆ, ಅವಳನ್ನ ಯಾವ ಒಂದು ಗೌರವದಿಂದ ನೋಡಬೇಕೋ ಆ ಗೌರವದಿಂದಲೇ ನೋಡಿ ಅಂತ. ಆದರೂ ಕೂಡ ಕೈಕೇಯಿಯ ಮನಸ್ಸಿನಲ್ಲಿ ನನ್ನಿಂದ ಅಪಚಾರ ಆಗೋಯ್ತು. ರಾಮ ಎಂಥ ಮಹಾಮಹಿಮ, ನಾನು ಅದನ್ನು ಅನುಭವಿಸಿದ್ದೇನೆ. ರಾಮನನ್ನ ಎತ್ತಿ ಮುದ್ದಾಡದೆ ಇದ್ರೆ ನನಗೆ ನೆಮ್ಮದಿ ಇಲ್ಲ. ಆ ರೀತಿಯಾಗಿ ಆಡಿದಂಥ ನನಗೂ ಕೂಡ ಈ ಒಂದು ಬುದ್ಧಿ, ಯಾವ ಬುದ್ಧಿ ಬಂತಲ್ಲ, ರಾಜ್ಯ ನನಗಿರಲಿ, ನನ್ನ ಮಗನಿಗಿರಲಿ, ನಾನು ನನ್ನ ಅನ್ನುವ ಭಾವ ಬಂತಲ್ಲ, ಅದು ಅವಳನ್ನ ಕೊರೀತಾ ಇದೆ. ಆದ್ದರಿಂದ ಇವರು ಸಂತೋಷವಾಗಿ ಇರುವಾಗ ಒಂದು ದಿವಸ ಅವಳು ಸೀದಾ ರಾಮನ ಹತ್ರ ಬರ್ತಾಳೆ. ರಾಮ, ಸೀತೆ, ಲಕ್ಷ್ಮಣ ಮೂವರು ಇದ್ದಾರೆ. ಆ ಸಮಯದಲ್ಲಿ ಬಂದು ರಾಮ, ನನ್ನ ಮನಸ್ಸಿನಲ್ಲಿ ಈ ನೋವನ್ನ ತಡೆಯಕ್ಕಾಗುತ್ತಾ ಇಲ್ಲ, ತುಂಬಾ ಪಶ್ಚಾತ್ತಾಪದಲ್ಲಿ ಬೇಯ್ತಾ ಇದ್ದೇನೆ, ನನಗೆ ಇದರಿಂದ ಹೊರಗೆ ಬರೋದಕ್ಕೆ ಏನಾದರೂ ಒಂದು ಬೋಧೆ ಮಾಡಪ್ಪ ಅಂತ ಕೇಳ್ತಾಳೆ. ಆಗ ರಾಮ ಲಕ್ಷ್ಮಣನಿಗೆ, ಲಕ್ಷ್ಮಣ, ನಾಳೆ ಅಮ್ಮನ್ನ ಸರಯೂ ನದಿ ತೀರದಲ್ಲಿ ಬೆಳಗಿಂದ ಸಾಯಂಕಾಲದವರೆಗೆ ಓಡಾಡಿಸ್ಕೊಂಡು ಕರ್ಕೊಂಬಪ್ಪ ಅಂತ ಹೇಳ್ತಾನೆ. ಲಕ್ಷ್ಮಣ ಆಯ್ತು ಅಂತ ಒಪ್ಕೊಳ್ತಾನೆ. ಈಗ ಬೆಳಗ್ಗೆ ಸರಯೂ ನದಿ ತೀರಕ್ಕೆ ಅಮ್ಮನನ್ನ ಕರ್ಕೊಂಡು ಬಂದಿದ್ದಾನೆ ಕೈಕೇಯಿಯನ್ನ. ಸಾಯಂಕಾಲದವರೆಗೆ ನದಿ ತೀರ ಅಂದ ಮೇಲೆ ಪ್ರಾಣಿಗಳೆಲ್ಲ ಬರುತ್ತಲ್ಲ, ಪ್ರಾಣಿಗಳು ಶಬ್ದ ಮಾಡೋದೆಲ್ಲ ನಮಗ್ ಗೊತ್ತಿದೆ. ಇನ್ನು ಜಡಶಕ್ತಿ ಜಡಾತ್ಮಿಕಾಗೆ ಮೇ ಮೇ ಅಂತ ಶಬ್ದ ಮಾಡ್ತಾ ಇರೋದು ಕೇಳಿಸ್ಕೊಂಡಿದ್ದಾಳೆ. ಅಲ್ಲಿ ಜಾಸ್ತಿ ಆವಿ ಅಂದ್ರೆ ಮೇಕೆಗಳೇ ಜಾಸ್ತಿ ಬಂದಿತ್ತಂತೆ. ಅದರ ಶಬ್ದ ಕೇಳಿ ಕೇಳಿ ಏನು ಬೋಧೆ ಮಾಡೋದಕ್ಕೆ ನನ್ನನ್ನು ರಾಮ ಇಲ್ಲಿ ಕಳಿಸ್ದ, ಲಕ್ಷ್ಮಣನಿಗೆ ಈ ಕೆಲಸ ಯಾಕೆ ಕೊಟ್ಟ, ಮೇ 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 ಅದನ್ನೇ ಕೇಳ್ತಾ ಇದ್ದೀನಲ್ಲ ಅಂತ. ಕೊನೆಗೆ ಮರುದಿನ ಬರ್ಬೇಕಲ್ಲ ರಾಮನ ಹತ್ರ, ರಾತ್ರಿ ಎಲ್ಲ ಅವಳಿಗೆ ಮೇ 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 ಏನದು ಏನದು, ಓ ನನಗೆ 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 ನಾವು ಚಮ್ಮೇನಲ್ಲಿ ನೋಡಿ ಅಲ್ವೇ, ಇದು ನನಗೆ ಇದು ನನಗೆ ಇದು ನನಗೆ. ಆದರೆ ಕೊನೆಯಲ್ಲೇನಿದೆ, ಏನದು, ಎಲ್ಲವೂ ಕೂಡ ಯಜ್ಞೇನ ಕಲ್ಪತಾಂ, ಆಯುರ್ ಯಜ್ಞೇನ ಕಲ್ಪತಾಂ, ಪ್ರಾಣೋ ಯಜ್ಞೇನ ಕಲ್ಪತಾಂ. ಅಂದ್ರೆ ನನಗೆ ನನಗೆ ಅಂದಿದ್ದೆಲ್ಲ ಏನಾಗಬೇಕು, ಯಜ್ಞಮಯವಾಗಿ ಆಗಬೇಕು ಅನ್ನುವ ಭಾವನೆ ಇಲ್ಲದೆ, ನನಗೆ ನನಗೆ ಅಂತ ನಾನು ಭಾವಿಸಿದೆ ನಿಜ, ಆದ್ರೆ ಈಗ ನಡೆದ ಕೆಲಸ ಏನಾಗಿದೆ, ಲೋಕ ಕಲ್ಯಾಣಕರವಾದ ಕೆಲಸ ಆಗಿದೆ. ಆದ್ರಿಂದ ಮೇ 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 ಅನ್ನುವ ಮಾತು ನನಗೆ ಬೋಧೆ ಮಾಡ್ತು. ನೋಡಿ, ಅಲ್ಲಿ ಮೇ ಅನ್ನೋದು ಅಷ್ಟೇ ಶಬ್ದ, ಮೇಕೆಯ ಶಬ್ದ. ಆ ಮೇ ಮೇ ಅನ್ನುವುದು ನನಗೆ ಈಗ ಅರಿವಾಯಿತು. ಇದು ಯಜ್ಞಮಯವಾಗಿ ಉಪಯೋಗ ಆಗಿದೆ, ಸ್ವಾರ್ಥಪರವಾದದ್ದಾಗಿ ನೋಡಿದರೂ ಕೂಡ ಆ ಪಶ್ಚಾತ್ತಾಪದ ಬೆಂಕಿಯಿಂದ ಈಗ ಅದು ನನಗೆ ಅರಿವಿಗೆ ಬಂದಿದೆ. ಇದೇನಾಗಿದೆ, ಲೋಕ ಕಲ್ಯಾಣಕಾರಕವಾದ ನಡೆ ಆಗಿದೆ ಅನ್ನುವುದು ಅವಳಿಗೆ ಮನಸ್ಸಿಗೆ ಬಂದು, ಏನೀಗ ನಾವು ಹೇಳಿದ್ವಲ್ಲ, ಸೈಷಾನಂದ ಮೀಮಾಗುಂಸಾ ಭವತಿ. ಈಗ ಅವಳ ಮನಸ್ಸಿಗೆ ಆನಂದ ಆಯ್ತು, ನೆಮ್ಮದಿ ಆಯ್ತು. ಬಂದು ರಾಮನ ಹತ್ರ ಹೇಳ್ಕೊಂಡ್ಲು, ರಾಮ ನೀನು ಹೇಳಿದ ಪಾಠ ನನಗೆ ಗೊತ್ತಾಯ್ತು,
ನನ್ನಲ್ಲಿ ಇರುವಂಥ ಪಶ್ಚಾತ್ತಾಪವನ್ನ ನಾನು ತೆಗೆದುಹಾಕಕ್ಕೆ ನನಗೆ ಹೃದಯದಲ್ಲಿ ಬಂತು. ಯಾಕೆ ಅಂದ್ರೆ ಈ ಚಮೆ ಚಮೆ ಅನ್ನುವುದು ಯಜ್ಞೇನ ಕಲ್ಪತಾಂ ಅಂದಾಗ ಆ ಯಜ್ಞಮಯವಾದ ಚಿಂತನೆ ಬಂತಲ್ಲ, ಆದ್ರಿಂದ ನನಗೀಗ ಹಿತವಾಗಿದೆ, ನಿನ್ನ ಒಂದು ಬೋಧೆ ನನಗೆ ಸುಖ ಕೊಡ್ತು ಅಂತ ಹೇಳಿದ್ಲು. ಇದನ್ನ ತನ್ನ ಒಡತಿ ಅಂದ್ರೆ ತನ್ನ ಜೊತೆಗಾರ್ತಿಯರಿದ್ದಾರಲ್ಲ ಕೌಸಲ್ಯ ಸುಮಿತ್ರೆ ಹತ್ರ ಹೇಳ್ಕೊಂಡ್ಲು. ನೋಡು, ಹೀಗೆ ನಾನು ರಾಮನ ಹತ್ರ ಹೋಗಿದ್ದೆ, ನಾನು ರಾಮನ ಹತ್ರ ಹೇಳಿದಾಗ ರಾಮನಿಂದ ನನಗಿದು ಉಪದೇಶ ಆಯ್ತು ಅಂತ. ಆಗ ಸುಮಿತ್ರೆಗೂ ಅನ್ನಿಸ್ತು, ನಾನು ಏನಾದ್ರೂ ಒಂದು ಕೇಳ್ಬೋದಲ್ಲ ರಾಮನ್ನ. ಸುಮಿತ್ರೆಗೆ ಅವಳದೇನು ದೋಷ ಇಲ್ಲ, ಅವಳಿಗೆ ಕೇಳಬೇಕಾದಂಥದ್ದೇನಿಲ್ಲ. ಆದ್ರೆ ಕೈಕೇಯಿಗೆ ತತ್ವಬೋಧೆ ಆಯ್ತು, ನನಗೂ ಕೂಡ ಆ ರೀತಿಯಾದ ಒಂದು ತತ್ವಬೋಧೆ ಆಗಲಿ ಅಂತ ಯೋಚನೆ ಮಾಡಿಕೊಂಡು ಸುಮಿತ್ರೆ ಏನ್ ಮಾಡ್ತಾಳೆ, ಯಾವುದೋ ಸುಮಾರು ಕಾಲ, ತಕ್ಷಣಕ್ಕೆ ಏನ್ ಬರಲ್ಲ, ರಾಮ ಸೀತೆ ಒಂದು ಚಿತ್ರಗೃಹ ಇರುತ್ತೆ, ಆ ಚಿತ್ರಗೃಹದಲ್ಲಿ ಕೂತ್ಕೊಂಡಿರ್ತಾರೆ, ಅಲ್ಲಿಗೆ ಬರ್ತಾಳೆ. ಇಲ್ಲಿ ಬರಬಹುದೇನಪ್ಪ ಅಂತಾಳೆ. ಯಾಕಮ್ಮ, ನೀನು ಅಮ್ಮ, ಯಾವ ಜಾಗಕ್ಕೂ ನೀನು ಪ್ರವೇಶ ಮಾಡಬಹುದು, ಇದು ಏಕಾಂತ ಅಂತೇನಲ್ಲ ಅಂತ ಹೇಳ್ತಾನೆ. ಮತ್ತೆ ಮಾಮೂಲಿ ಮಾತೆಲ್ಲ ಆದ್ಮೇಲೆ ಅವಳು ಕೇಳ್ತಾಳೆ, ನನಗೆ ಪ್ರಪಂಚದಿಂದ ಬಿಡುಗಡೆಯನ್ನ ಹೊಂದಿ ಹೋಗುವುದಕ್ಕೆ ಬೇಕಾದಂತ ಒಂದು ತತ್ವವನ್ನ ಬೋಧೆ ಮಾಡು, ಪ್ರಾಪಂಚಿಕವಾದ ಒಂದು ಸೆಳೆತಗಳಿಂದ ಮುಕ್ತಳಾಗುವುದಕ್ಕೆ ಬೇಕಾದ ತತ್ವವನ್ನ ನನಗೆ ಬೋಧೆ ಮಾಡಪ್ಪ ರಾಮ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಮ್ಮ ನೀನು ಯಾರು, ನಾನಿಲ್ಲಿ ಬರಬಹುದಾ ಅಂತ ಕೇಳಿದ್ಯಲ್ಲ, ನೀನು ಯಾರು ಅಂತ ಕೇಳ್ದ. ಇವಳಿಗೆ ಇದ್ಯಾಕೆ ಈ ತರ ಪ್ರಶ್ನೆ ಮಾಡ್ತಾನೆ, ಕಾತ್ವಂ ಅಂತ ಕೇಳ್ತಿದ್ದಾನಲ್ಲ ಅನ್ನಿಸ್ತು. ಯಾಕೆ ರಾಮ, ಏನಿಲ್ಲಮ್ಮ, ಅದನ್ನು ಯೋಚನೆ ಮಾಡ್ಕೋ, ನಾಳೆ ಬಾ, ನಾಳೆ ಕಾತ್ವಂ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ನಾಳೆ ಬಾಮ್ಮ ಅಂತ ಹೇಳ್ದ. ಸರಿಪ್ಪ, ಹಾಗೆ ಆಗ್ಲಿ. ಇವಳಿಗೇನ್ ಅನ್ನಿಸ್ತಂದ್ರೆ, ಇಲ್ಲಿ ಏಕಾಂತದಲ್ಲಿ ನಾನು ಬಂದಿದ್ದು ಇಷ್ಟ ಆಗ್ಲಿಲ್ವೇನೋ, ಆದ್ರಿಂದ ಕಾತ್ವಂ ಅಂತ ಕೇಳ್ಬಿಟ್ಟು ಕಳಿಸ್ಬಿಟ್ಟ ಅನ್ನಿಸ್ತೋಳಿಗೆ. ಆದ್ರೆ ಆ ಪ್ರಶ್ನೆ ಒಂದೇ ಅವಳಲ್ಲಿ ಸುತ್ತೋದಕ್ಕೆ ಶುರುವಾಯ್ತು. ನಾನು ಯಾರು, ನಾನು ಲಕ್ಷ್ಮಣ ಶತ್ರುಘ್ನನ ತಾಯಿ, ನಾನು ದಶರಥನ ಪತ್ನಿ, ನಾನು ಕೌಸಲ್ಯ ಅಯೋಧ್ಯೆಗೆ ಒಡತಿ, ಹೀಗೆ ನಾನದ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಕಾತ್ವಂ ಅನ್ನೋದು ಯೋಚನೆ ಮಾಡಿದಾಗ, ನಾನು ರಾಣಿಯಲ್ಲ, ನಾನು ಲಕ್ಷ್ಮಣ ಶತ್ರುಘ್ನನ ಅಮ್ಮ ಅಲ್ಲ, ನಾನು ದಶರಥನ ಪತ್ನಿ ಅಲ್ಲ, ಹಾಗಾದ್ರೆ ಆ ನಾನು ಯಾವುದು? ರಾತ್ರಿಯಲ್ಲಿ ಅವಳಿಗೆ ಆ ಬೋಧೆ ಆಗೋಯ್ತು. ಅಂದ್ರೆ ಹೇಗೆ ಕಾತ್ವಂ, ಇದು ಶಬ್ದ ಏನು, ಜಡಶಕ್ತಿ ಅಲ್ವೇ? ಆ ಕಾತ್ವಂ ಅನ್ನುವ ಜಡಶಕ್ತಿ ಅವಳಲ್ಲಿ ಎಂಥ ಒಂದು ಚೈತನ್ಯ ಶಕ್ತಿಯ ಪ್ರೇರಣೆಯನ್ನ ಕೊಡ್ತು. ಮರುದಿನ ಬಂದು ಹೇಳಿದ್ಲು, ರಾಮ ನೀನು ಹೇಳಿದ ತತ್ವಬೋಧೆ, ಅಲ್ಲೇನ್ ತತ್ವ ಹೇಳ್ದ ಅಲ್ವೇ? ಕೇಳುವಾಗ ನಮಗೇನ್ ಅನ್ಸುತ್ತೆ, ಆದರೆ ಆ ತತ್ವಬೋಧೆ ನನಗೆ ಅರ್ಥ ಆಯ್ತು ರಾಮ. ನನ್ನ ಒಂದು ಮೂಲ ಸ್ವರೂಪ ಏನು, ನಾನು ಅನ್ನುವುದು ಲೌಕಿಕವಾದ ಈ ಶರೀರ ಅಲ್ಲ, ನಾನು ಎನ್ನುವುದು ಶರೀರಕ್ಕೆ ಸಂಬಂಧಪಟ್ಟ ಅಧಿಕಾರ ಅಲ್ಲ, ನಾನು ಎನ್ನುವುದು ಶರೀರಕ್ಕೆ ಸಂಬಂಧಪಟ್ಟ ಸಂಬಂಧಗಳಲ್ಲ, ನಾನು ಎನ್ನುವುದು ಶರೀರಕ್ಕೆ ಸಂಬಂಧಪಟ್ಟ ವಸ್ತುವಾಹನ ಧನಕಾನಕಾದಿಗಳಲ್ಲ. ಇದನ್ನೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ ನಾವು ನೋಡಿ, ಇದು ನಿರಂತರ ಬರ್ತಾ ಇದೆ ನಮಗೆ. ಸನತ್ ಕುಮಾರ ಮತ್ತು ನಾರದ ಕೊನೆ ಪಾಯಿಂಟಿನ ಮಾತಿದು. ನಾರದರಿಗೆ ಅವರು ಹೇಳುವಾಗ ಹೇಳ್ತಾರೆ, ಯಾವುದನ್ನ ಪ್ರಪಂಚದಲ್ಲಿ ಒಬ್ಬನ ಒಂದು ಪ್ರೆಸ್ಟೀಜ್ ಅಂತ ಅನ್ಕೊಳ್ತೇವೋ ಅಂತ ಗೌಹು, ಅಶ್ವ, ಸ್ಥಾನ, ಮಾನ, ಐಶ್ವರ್ಯ ಇದು ಯಾವುದೂ ಅಲ್ಲ, ಇದು ಯಾವುದು ಭೂಮ ಅಲ್ಲ. ಇದು ಯಾವುದರಲ್ಲಿ ನೀನು ಹೆಂಗ್ ನಿರ್ಣಯ ಮಾಡ್ತಾ ಹೋಗ್ತೀಯೇ? ನಿನ್ನ ಹತ್ರ 1000 ಹಸು, 2,000 ಕುದುರೆ, 400 ಆನೆ ಏನೋ ಇದ್ರೆ, ಇನ್ನೊಬ್ಬನ ಹತ್ರ 20,000 ಹಸು, 5,000 ಕುದುರೆ, 8,000 ಆನೆ ಇರೋನು ಇರ್ತಾನೆ ಅಲ್ವೇ? ಇದು ಅಳತೆಗೋಲಲ್ಲ. ಹಾಗಾದ್ರೆ ಯಾವುದು ಅಳತೆಗೋಲು? ಅದನ್ನ ನಾರದರು ಸನತ್ ಕುಮಾರನಿಗೆ ಹೇಳಿಕೊಡುವಾಗ ಇಲ್ಲಿ ಇದೇ ತತ್ವವನ್ನ ಸುಮಿತ್ರೆ ತಾನು ಅನುಭವಿಸಿದ್ಲು. ರಾತ್ರಿ ಎಲ್ಲ ಅವಳಿಗೆ ಅದೇ. ಈಗ ಯಾವುದನ್ನ ಹನುಮಂತ ಚೈತನ್ಯ ರೂಪವಾಗಿ ಕಂಡ, ಎಲ್ಲ ಚೈತನ್ಯಮಯವಾದ ಜ್ಞಾನಬೋಧೆ ಅವಳಿಗೆ ಅಂತರಂಗದಲ್ಲಿ ಆಗ್ತಾ ಹೋಯ್ತು. ಬರೀ ಬೆಳಕು ಬೆಳಕು ಬೆಳಕು, ಆನಂದ ಆನಂದ ಆನಂದ. ನಾನು ಯಾರು, ನಾನು ಯಾರು, ನಾನೆಂಬುದು ಇದಲ್ಲ ಅನ್ನುವುದರ ಅರಿವಿನ ಜೊತೆಯಲ್ಲಿ ನಾನು ಎಂಬುದು ಎಂಥ ಬೃಹತ್ತಮವಾದ ತತ್ವ, ಅದೇ ಭೂಮಾ. ನಾಲ್ಪೇ ಸುಖಮಸ್ತಿ ಭೂಮಾ ಎನ್ನುವುದು ಸುಖ, ಭೂಮಾ ವೈ ಬ್ರಹ್ಮ, ಅದೇ ಬ್ರಹ್ಮ ಎನ್ನುವ ತತ್ವ ಅವಳಿಗೆ ಬೋಧೆಯಾಯಿತು. ಹೇಗೆ ನೋಡಿ. ಆದ್ದರಿಂದ ಸುಮಿತ್ರೆ ಬೆಳಗ್ಗೆ ಬಂದು ಅದನ್ನ ರಾಮನಲ್ಲಿ ಹೇಳಿಕೊಂಡು ಸಮಾಧಾನ ಮಾಡಿಕೊಂಡ್ಲು.
ಇದಾದ ಮೇಲೆ ಕೌಸಲ್ಯ ಏನು ಕಡಿಮೆ, ಅವಳಿಗೂ ಅನ್ನಿಸ್ತೇ ತಾನೆ ನಾನು ಸ್ವಂತ ರಾಮನಮ್ಮ, ಅವರಿಬ್ರು ಪಡ್ಕೊಂಡ್ರು ಅಂತ ಅವಳಿಗೂ ಕೂಡ ಒಂದು ದಿವಸ ಬರಬೇಕು ಅಂತ ಅನ್ನಿಸಿ ಅವಳು ಬಂದ್ಲು. ಅವಳು ಇವರು ಅಂತಃಪುರದಲ್ಲಿ ಕುಳಿತಿದ್ದಾಗ ಅವರ ಹತ್ತಿರ ಬಂದು ಕೇಳಿದ್ಲು. ಆಗ ಅವನು ಹೇಳ್ದ, ಆಯ್ತು ಅಮ್ಮ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀನು ಅರಮನೆಯ ಗೋಶಾಲೆ ಇದೆಯಲ್ಲ, ಅರಮನೆಯ ಗೋಶಾಲೆಗೆ ಹೋಗಿ ಗೋವಿನ ಸೇವೆ ಮಾಡಿಕೊಂಡು ಬಾ ಅಂತ ಹೇಳಿದ. ಅಲ್ಲಿ ಹೋದರೆ ಏನಾಗುತ್ತೆ, ಸಾಮಾನ್ಯ ಯಾರು ಕೊಟ್ಟಿಗೆಗೆ ಹೋದ ತಕ್ಷಣ ಏನ್ ಕೇಳುತ್ತೆ, ಹಂಬಾ ಹಂಬಾ ಅಂತ ಕೇಳುತ್ತೆ ಅಲ್ವೇ. ಆ ಶಬ್ದ ಕೇಳಿಸ್ತು ಇವಳಿಗೆ ಕೊಟ್ಟಿಗೆಗೆ ಹೋದ ತಕ್ಷಣ. ಅಲ್ಲಿ ಹಂ ಬಾ ಬದಲು ಮಾ ಅಂತ. ಅಹಂ ಅನ್ನುವುದು ಮಾ, ನಾನು ರಾಮನ ಅಮ್ಮ ಅನ್ನೋದಿದೆಯಲ್ಲ ಅದು ಬೇಡ. ನೀನು ಹೇಗೆ ರಾಮನ ಅಮ್ಮನೋ, ಕೈಕೇಯಿನೂ ರಾಮನ ಅಮ್ಮ, ಸುಮಿತ್ರೆನೂ ರಾಮನ ಅಮ್ಮ, ಭರತ ಲಕ್ಷ್ಮಣ ಶತ್ರುಘ್ನರೂ ರಾಮನ ಸಂಬಂಧಿಗಳು, ಅಯೋಧ್ಯಾವಾಸಿಗಳಾದ ಪ್ರತಿ ಪ್ರಜೆಗಳು ರಾಮನ ಸಂಬಂಧಿಗಳು. ಈ ಎಲ್ಲ ರಾಮ ಅನ್ನುವುದು ನನ್ನ ಸೀಮೆ ಅಲ್ಲ, ಅದರ ಅರಿವು ಅವಳಿಗೆ ಹಂ ಮಾ ಅನ್ನುವುದು ರೂಪದಲ್ಲಿ ಅರಿವಾಯಿತು. ಶ್ರೀರಾಮಕೃಷ್ಣರು ಇದು ಉದಾಹರಣೆಯನ್ನ ಹೇಳ್ತಾರೆ. ಈಗ ಟೈಮ್ ಆಯ್ತು. ಒಟ್ಟಿನಲ್ಲಿ ಇದನ್ನ ಕೌಸಲ್ಯಗೆ ಅರಿವಾಯ್ತು. ಇಲ್ಲೆಲ್ಲ ಇರುವುದು ಏನು, ನಾವು ಇವತ್ತಿನ ಜಡ ವಿಷಯಕ್ಕೆ ಬಂದ್ರೆ ಹಂಬ ಅನ್ನುವುದಾಗಲಿ, ಮೇ ಅನ್ನುವುದಾಗಲಿ ಅಲ್ವೇ, ಕಾತ್ವಂ ಅನ್ನುವುದಾಗಲಿ, ಈ ಮೂರರಲ್ಲಿ ಎಲ್ಲಿ ಚೈತನ್ಯ ಇದೆ? ಆದರೆ ಎಂಥ ಅದ್ಭುತವಾದ ಚೈತನ್ಯದ ಅನುಭೂತಿಯನ್ನ ಈ ಮೂರು ಶಬ್ದ ಕೊಡ್ತು ನಮಗೆ. ಆ ರೀತಿಯಲ್ಲಿ ವೇದಾಂತ ವೇದ ವಾಂಗ್ಮಯಗಳಲ್ಲೆಲ್ಲ ಶಬ್ದಗಳು ಇಲ್ಲ, ಚೈತನ್ಯ ಇಲ್ಲ, ಶಬ್ದಗಳಿದೆ. ಆ ಶಬ್ದಗಳಲ್ಲಿರುವ ಚೈತನ್ಯ ಯಾವ ರೂಪಿಯಾಗಿದ್ದಾಳೆ? ಈಗ ನಾವು ಹೇಳಿದ್ವಲ್ಲ, ತಾಂ ಯಾ ಬುದ್ಧಿ ರೂಪೇಣ ನಮ್ಮೊಳಗೆ ಪ್ರಚೋದಯಾತ್. ಅವಳು ಎಂಥವಳಾಗಿದ್ದಾಳೆ? ಮತ್ತೆ ಯಾ ದೇವಿ ಚೈತನ್ಯ ರೂಪದಿಂದ ಈ ಎಲ್ಲದರಲ್ಲಿ ಇದ್ದಾಳೋ ಅಂಥ ಚೈತನ್ಯ ರೂಪಿಣಿಯಾದಂಥ ತಾಂ ವಿದ್ಯಾಂ ಧೀಮಹಿ ಅಂತ ಹೇಳಿದ್ವಲ್ಲ, ಆ ದೇವಿ ಇವುಗಳ ರೂಪದಲ್ಲಿ ವ್ಯಾಪಿಸಿ ನಮಗೆ ಈ ತತ್ವವನ್ನ ಬೋಧಿಸ್ತಾ ಇದ್ದಾಳೆ. ಹಾಗಾಗಿ ತಾಯಿ ಜಡಶಕ್ತಿ ಜಡಾತ್ಮಿಕ, ಚಿಚ್ಛಕ್ತಿ ಚೇತನಾ ರೂಪ. ಮುಂದಿನದನ್ನ ನಾಳೆ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते। ॐ शान्तिः।